ಈ ದಿವಸದಲ್ಲಿ ದೇವರು ಕಳೆದ ದಿವಸದಲ್ಲಿ ಯಾವುದೋ ವಿಷಯಗಳು ಮಾತಾಡಬೇಕಾದ್ರೆ ಪಾಸ್ಟು ಒಂದು ಮಾತನ್ನು ಹೇಳಿದರು. ಸೊ ನನಗೆ ಅವತ್ತಿಂದ ಅನ್ನಿಸ್ತಾ ಇತ್ತು ಇದ್ರ ಬಗ್ಗೆ ನಾನು ವಾಕ್ಯವನ್ನು ಕೊಡಬೇಕು ಎಂಬುದಾಗಿ ನನ್ನ ಮನಸ್ಸು, ನನ್ನ ಆಲೋಚನೆ, ಆತ್ಮನ ಪ್ರೇರಣೆ ನನಗೆ ಆಗ್ತಾನೇ ಇತ್ತು. ಈ ವಿಷಯದಲ್ಲಿ ಅದನ್ನು ಯಾವ ರೀತಿಯಾಗಿ ನಾನು ದೇವರೇ ನಿನ್ನ ಸನ್ನಿಧಾನದಲ್ಲಿ ನಿನ್ನ ಜನರಿಗೆ ನಾನು ತಿಳಿಸ್ಬೇಕು, ಅದಕ್ಕೋಸ್ಕರ ನನ್ನನ್ನು ನಾನು ಸಿದ್ಧಪಡಿಸ್ಕೊಳ್ತಾನೆ ಇದ್ದೆ. ಪ್ರತಿದಿನ ಮಲಗಬೇಕಾದ್ರೂ ಆ ಹೇಳಿದಂಥ ಮಾತುಗಳು ನನ್ನ ಕಿವಿಯಲ್ಲಿ ಹಾಕ್ತಾನೆ ಇತ್ತು. ದೇವರೇ ಇದರಿಂದ ನಾನು ನಿನ್ನ ಜನನ ನಾನು ಬಲಪಡಿಸ್ಬೇಕು ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಪಂಚದಲ್ಲಿ ದೇವರು ಒಂದು ವಿಷಯವನ್ನು ಆದಿಯಲ್ಲೇ ಅಂದರೆ ಆದಾಮವಳನ್ನು ಏದೇನ್ ತೋಟದಲ್ಲಿ ಸೃಷ್ಟಿ ಮಾಡಿದಾಗಲೇ ದೇವರು ಒಂದು ಅತ್ಯಮೂಲ್ಯವಾದ ಒಂದು ಸಂಗತಿಯನ್ನು ಮನುಷ್ಯನಿಗಿಟ್ಟನು. ಆ ಆದಿಕಾಂಡದಲ್ಲಿ ಆದಿಕಾಂಡ 2:17 ಓದಿ. ಒಳ್ಳೆಯದರ ಮತ್ತು ಕೆಟ್ಟದರ ಹರುವನ್ನು ಹುಟ್ಟಿಸುವ ಮರದ ಹಣ್ಣನ್ನು ನೀವೇನು ಮಾಡಬಾರ್ದು, ತಿನ್ನಬಾರ್ದು. ಸೊ ಇಲ್ಲಿ ಏನು ಕೊಡ್ತಾ ಇದ್ದಾರೆ ದೇವರು? ಇಲ್ಲಿ ಆಯ್ಕೆಯನ್ನು ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ, ಆಯ್ಕೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ನೀನು ಒಳ್ಳೆಯದನ್ನಾದರೂ ಆರಿಸ್ಕೋ, ಇಲ್ಲ ಕೆಟ್ಟದನ್ನು ಆರಿಸಿಕೊಳ್ಳುವಂಥ ಹಣ್ಣಿನ ಮರದ ಹಣ್ಣನ್ನು ನೀನೇನು ಮಾಡಬಾರ್ದು, ಇಲ್ಲಿ ತಿನ್ನಬಾರ್ದು. ಅಂದರೆ ಇಲ್ಲಿ ಒಂದು ಚಾಯ್ಸ್ ದೇವ್ರು ಕೊಡ್ತಾ ಇದ್ದಾನೆ ಮನುಷ್ಯನಿಗೆ, ಒಂದು ಆಯ್ಕೆಯನ್ನು ದೇವರು ಮನುಷ್ಯನಿಗೆ ಕೊಡ್ತಾ ಇದ್ದಾನೆ, ಒಂದು ಜ್ಞಾನವನ್ನು ದೇವರು ಮನುಷ್ಯನಿಗೆ ಕೊಡ್ತಾ ಇದ್ದಾನೆ. ಸೊ ನೀನೇನು ಮಾಡಬೇಕು? ಒಳ್ಳೆಯದನ್ನು ಕೆಟ್ಟದನ್ನು ಹರುವನ್ನು ಹುಟ್ಟಿಸುವ ಈ ಮರದ ಹಣ್ಣನ್ನು ಚಾಯ್ಸ್ ಕೊಟ್ಟು ದೇವ್ರೇನು ಹೇಳ್ತಾ ಇದ್ದಾರೆ ಅದನ್ನು ನೀನು ಮಾಡಬೇಕಾ ಮಾಡಬಾರ್ದಾ? ಮಾಡಬಾರ್ದು ಎಂಬುದಾಗಿ ದೇವರು ಕಠಿಣವಾಗಿ ದೇವರು ಉಪದೇಶಿಸುವವನಾಗಿದ್ದಾನೆ. ಹಲ್ಲೆಲೂಯ. ಏನಾಗುತ್ತೆ ಅಂದರೆ ಆಯ್ಕೆ ಎಂಬುದು ಏನಾಗುತ್ತೆ ಅಂದರೆ ನಮ್ಮ ಜೀವಿತವನ್ನು ಬದಲಾಯಿಸುವಂಥದ್ದಾಗಿರುತ್ತೆ. ಹಲ್ಲೆಲೂಯ. ಕೆಲವೊಂದು ಸತಿ ನಮ್ಮ ಆಯ್ಕೆಗಳು ಸರಿಯಾಗಿದ್ದರೆ ಅದು ನಮ್ಮನ್ನು ಜೀವಕ್ಕೆ ನಡೆಸುವಂಥದ್ದಾಗಿರುತ್ತೆ, ನಮ್ಮ ಆಯ್ಕೆಗಳು ತಪ್ಪಾಗಿದ್ದರೆ ಅದು ನಮ್ಮನ್ನು ಮರಣಕ್ಕೆ ನಡೆಸುವಂಥದ್ದಾಗಿರುತ್ತದೆ. ಹಲ್ಲೆಲೂಯ. ಅದಕ್ಕೋಸ್ಕರ ದೇವರು ನಮಗೆ, ಮನುಷ್ಯನಿಗೆ ದೇವರು ಎಲ್ಲೂ ಕೂಡ ಬಂಧನದಲ್ಲಿ ಇಡಲಿಕ್ಕೆ ಇಷ್ಟಪಡಲಿಲ್ಲ. ದೇವರು, ಪೌಲನು ಹೇಳ್ತಾನೆ, ದೇವರು ನಮ್ಮನ್ನು ಸ್ವತಂತ್ರನಾಗಿ ಇರಬೇಕೆಂಬುದಾಗಿ ಆತನು ಬಯಸ್ತಾ ಇದ್ದಾನೆ. ನೀನು ಬಂಧನದಲ್ಲಿದ್ದು ಪಾಪದ ನೊಗದಲ್ಲಿದ್ದು ಅಥವಾ ನಾನು ಹೇಳಿದ್ದೇ ನೀನು ಮಾಡಬೇಕೆಂಬುದಾಗಿ ದೇವರು ಇದೆಲ್ಲೂ ಕೂಡ ಆರ್ಡ್ರ್ ಮಾಡ್ತಾ ಇಲ್ಲ. ಕೆಲವೊಂದು ಕಡೆ ಆರ್ಡ್ರ್ ಇದೆ, ಕೆಲವೊಂದು ಕಡೆ ಕಮಾಂಡ್ ಇದೆ. ಆದರೆ ಅದ್ರ ಜೊತೆಗೂ ದೇವ್ರು ಏನು ಮಾಡಿದ್ರು, ಪ್ರತಿಯೊಂದು ವಾಕ್ಯದಲ್ಲಿ ನೀವು ನೋಡ್ತಾ ಹೋಗ್ರಿ, ಜ್ಞಾನೋಕ್ತಿಯ ಪ್ರತಿಯೊಂದು ವಾಕ್ಯದಲ್ಲಿ ಕೂಡ ಕೆಟ್ಟದ್ದು ಒಳ್ಳೆಯದು, ಒಳ್ಳೆಯದು ಕೆಟ್ಟದ್ದು ಎಂಬುದಾಗಿ ದೇವ್ರು ಎರಡೆರಡನ್ನು ಇಟ್ಕೊತಾ ಹೋಗ್ತಾ ಇದ್ದಾನೆ. ದೇವರು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಚಾಯ್ಸ್, ಅದೊಂದು ಫ್ರೀ ಗಿಫ್ಟ್ ಮನುಷ್ಯನಿಗೆ. ಆಯ್ಕೆ ಮಾಡುವಂಥದ್ದು ಅದು ನಿನ್ನ ವೈಯಕ್ತಿಕವಾಗಿರುತ್ತೆ. ಆಯ್ಕೆ ಮಾಡುವಂಥ ಸಂಗತಿಗಳಲ್ಲಿ ನೀನು ಶಾಪಕರವಾಗಿರುವಂಥದ್ದನ್ನು ನೀನು ಆಯ್ಕೆ ಮಾಡಿದ್ರೆ ಅದು ಶಾಪವಾಗೇ ನಿನ್ನ ಜೀವಿತದಲ್ಲಿ ಇರುತ್ತೆ. ನೀನು ಜೀವಕರವಾದಂಥ ಸಂಗತಿಗಳನ್ನು ನೀನು ಆಯ್ಕೆ ಮಾಡುವುದಾದರೆ ಅದೇನು ಕೊಡುತ್ತೆ? ನಿನಗೆ ಜೀವ ಕೊಡುತ್ತೆ. ಯಾವ ಜೀವ ಕೊಡುತ್ತೆ? ನಿತ್ಯವಾದ ಜೀವ. ಹಲ್ಲೆಲೂಯ. ಅಂದರೆ ಯುಗಾಂತರಗಳವರೆಗೂ ನೀನು ಜೀವಿಸುವವನಾಗ್ತೀಯ, ಯುಗಾಂತರವರೆಗೂ ನೀನು ಜೀವಿಸುವವಳಾಗ್ತೀಯ. ದೇವರ ಸಂಗಡ ನೀನು ಕೂಡ ಭೂಮಿಗೆ ಬಾಧ್ಯಸ್ಥನಾಗ್ತೀಯ. ಹಲ್ಲೆಲೂಯ. ಈ ಒಂದು ಪ್ರತಿಯೊಂದು ವಾಗ್ದಾನಗಳು ಏನಾಗಿದೆ ಅಂದರೆ ಈ ಭೂಮಿಗೆ ಸೀಮಿತವಾಗಿಲ್ಲ. ನಮಗೆ ದೇವರ ಪ್ರತಿಯೊಂದು ವಾಗ್ದಾನಗಳು ಯಾವುದಕ್ಕೆ ಹೋಲಿಸಲ್ಪಡ್ತಾ ಇದೆ? ಪರಲೋಕ ರಾಜ್ಯಕ್ಕೆ ಹೋಲಿಸಲ್ಪಡ್ತಾ ಇದೆ. ನೀನು ಮಾಡುವಂಥ ಆಯ್ಕೆಗಳು ಸರಿಯಾಗಿದ್ದರೆ ಅದು ಪರಲೋಕ ರಾಜ್ಯಕ್ಕೆ ಹೋಲಿಸುವಂಥದ್ದಾಗಿದೆ. ನೀನು ಮಾಡುವಂಥ ಆಯ್ಕೆಗಳು ತಪ್ಪಾಗಿದ್ದರೆ ಅದು ಯಾವುದಕ್ಕೆ ಕರ್ಕೊಂಡೋಗುತ್ತೆ? ನಮ್ಮನ್ನು ನರಕಕ್ಕೆ ಕರ್ಕೊಂಡೋಗುತ್ತೆ. ಈ ಅಂತ್ಯ ದಿನಮಾನ ಕಾಲದಲ್ಲಿ ಬಹಳಷ್ಟು ವಿಷಯಗಳಲ್ಲಿ ನಾವು ಆಯ್ಕೆ ಮಾಡೋದ್ರಲ್ಲಿ ನಾವು ತಪ್ಪಿಗ್ರಸ್ತರಾಗ್ತಾ ಇದ್ದೇವೆ. ಆಯ್ಕೆ ಮಾಡೋ ವಿಷಯದಲ್ಲಿ ನಾವು ಸೋಲ್ತಾ ಇದ್ದೇವೆ. ನಾವು ದೇವ್ರ ವಾಕ್ಯವನ್ನು ಕೇಳ್ತೀವಿ, ದೇವರ ಸಭೆಯಲ್ಲೇ ಸಭೆಗೆ ಬರ್ತೀವಿ, ಆದರೆ ಪ್ರಾಪಂಚಿಕವಾಗಿ ನಾವು ಹೊರಗಡೆ ಹೋದಾಗ ನಮ್ಮ ಆಯ್ಕೆಗಳು ಸರಿಯಾಗಿರೋಲ್ಲ. ಕೆಲವೊಂದು ಸತಿ ಬಹಳಷ್ಟು ನಾವು ಎಡವಿ ಬಿಡ್ತೀವಿ. ಆಯ್ಕೆ ಮಾಡುವ ವಿಷಯದಲ್ಲಿ ಬಹಳಷ್ಟು ಸತಿ ನಾವು ಎಡವಿದ್ದೀವಿ. ಯಾರು ಎಡವಿಲ್ಲ? ನಾವೆಲ್ಲರೂ ಎಡವಿದ್ದೀವಿ. ಆದರೆ ದೇವ್ರು ಹೇಳೋದೇನೆಂದರೆ ನೀನು ಮಾಡುವಂಥ ಆಯ್ಕೆಗಳು ಯಾವ ರೀತಿಯಾಗಿರ್ಬೇಕಂತೆ? ಆಶೀರ್ವಾದವಾಗಿರಬೇಕು. ಹಲ್ಲೆಲೂಯ. ಅದೇ ರೀತಿಯಾಗಿ ಈ ದಿವಸದಲ್ಲಿ ನಾನು 4 ಆಯ್ಕೆಗಳ ಬಗ್ಗೆ ನಿಮ್ಮ ಮಧ್ಯದಲ್ಲಿ ನಾನು ಮಾತಾಡಲಿಕ್ಕಿದ್ದೇನೆ. ಹಲ್ಲೆಲೂಯ. ಬೇಗನೆ ಮುಗಿಸೋಣ. ಸೊ ಮೊದಲನೇ ಆಯ್ಕೆ ಏನಂದರೆ ಜ್ಞಾನೋಕ್ತಿ 14:12. ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿ ಉಂಟಂತೆ. ಇಲ್ಲಿ ಆಯ್ಕೆ ಇದೆ. ಇಲ್ಲಿ ಮನುಷ್ಯನ ದೃಷ್ಟಿಗೆ ಸರಳವಾಗಿ ತಾನು ಜೀವಿಸುವಂಥ ಕಾಲದಲ್ಲಿ ಸರಳವಾಗಿರುವಂಥ ಅನೇಕ ಮಾರ್ಗಗಳುಂಟು ಮನುಷ್ಯನಿಗೆ. ಸರಳವಾಗಿರುವಂಥ ಮಾರ್ಗ ಅಂದರೆ ಏನದು? ಸರಳವಾಗಿರುವಂಥ ಮಾರ್ಗ ಅಂದರೆ ಯಾವ ಮಾರ್ಗ ಅದು?
ಪಾಪದ ಅಂದರೆ ಈಸಿಯಾಗಿ ಸಿಗರೇಟ್ ಸೇದ್ಬೋದು, ಈಸಿಯಾಗಿ ನಾವು ಪಾಪದ ಕಾರ್ಯಗಳನ್ನು ಮಾಡ್ಬೋದು, ಈಸಿಯಾಗಿ ಒಬ್ಬ ಮನುಷ್ಯ ಕೆಟ್ಟವನು ಎಂಬುದಾಗಿ ಅನಿಸ್ಕೊಳ್ಳಿಕ್ಕೆ ಬಹಳ ಸಮಯ ತಗೊಳಲ್ಲ. ಇದು ರೂಢಿಯಾಗಿ ಮಾತನಾಡುವಂಥ ಪ್ರಾಪಂಚಿಕವಾಗಿ ಜನರು ಕೂಡ ಇದನ್ನು ಮಾತಾಡ್ತಾರೆ. ಕೆಟ್ಟವನು ಅನಿಸ್ಕೊಳ್ಳೋಕ್ಕೆ ಭಾಳ ಸಮಯ ಹಿಡಿಯಲ್ಲ, ಆದರೆ ಒಳ್ಳೆಯನು ಅನಿಸ್ಕೊಳ್ಳೋಕ್ಕೆ ತನ್ನ ಜೀವಮಾನ ಕಾಲವೆಲ್ಲ ಆತನು ತನ್ನ ಜೀವಿತವನ್ನು ಕಾಪಾಡ್ಕೋಬೇಕಾಗಿದೆ. ಸೊ ದೇವರು ಏನು ಹೇಳ್ತೀವಿ ಇಲ್ಲಿ ಜ್ಞಾನೋಕ್ತಿ ಇಲ್ಲಿ ಏನು ಬರೀತಾ ಇದೆ, ಸರಳವಾಗಿ ತೋರುವ ವಿಷಯದಲ್ಲಿ ಜ್ಞಾನವಂತರಾಗಿ ಆಯ್ಕೆ ಮಾಡಿರಿ. ಆಪ್ಷನ್ಸ್ ಆರ್ ವೆರಿ ಈಸಿ, ವೆರಿ ಕ್ವಿಕ್. ನಾವು ಆಯ್ಕೆ ಮಾಡುವಂಥ ವಿಷಯಗಳು ಏನಾಗುತ್ತೆ ಅಂದರೆ ಸರಳವಾಗಿರುವಂಥದ್ದೇ, ಅದೇನು ಬಹಳ ಕಷ್ಟಪಡುವಂಥ ವಿಷಯಗಳಲ್ಲ. ಸರಳವಾಗಿರುವಂಥ ವಿಷಯಗಳಲ್ಲಿ ಆಯ್ಕೆ ಮಾಡುವಾಗ ಬಹಳ ಎಚ್ಚರಿಕೆಯನ್ನು ವಹಿಸ್ರಿ. ಸರಳವಾಗಿ ಸಿಗುವಂಥದ್ದು ಏನು ಗೊತ್ತಾ, ಪಾಪದ ಕಾರ್ಯಗಳು ಬಹಳ ಸರಳವಾಗಿ ಸಿಕ್ಬಿಡುತ್ತೆ ನಮ್ಮ ಜೀವಿತದಲ್ಲಿ. ತುಂಬ ಕಷ್ಟ ಏನು ಗೊತ್ತಾ, 10 ನಿಮಿಷ ಮೊಣಕಾಲಾಕಿ ಪ್ರಾರ್ಥನೆ ಮಾಡೋದು ತುಂಬ ಕಷ್ಟ. ಹೌದಾ 10 ನಿಮಿಷ 15 ನಿಮಿಷ ಮೊಣಕಾಲಾಕಿ ಪ್ರಾರ್ಥನೆ ಮಾಡೋದು ತುಂಬ ಕಷ್ಟ. ಸರಳವಾಗಿರುವಂಥದ್ದು ಯಾವುದು, 1 ತಾಸಾದರೂ ನಾವು ಮೊಬೈಲ್ ನೋಡೋದು ಬಹಳ ಸರಳವಾಗಿರುವಂಥ ವಿಷಯ. ಅದಕ್ಕೋಸ್ಕರ ಜ್ಞಾನೋಕ್ತಿಯಲ್ಲಿ ಅವಾಗಲೇ ಬರೆದು ಬಿಟ್ಟಿದ್ದಾನೆ, ಸರಳವಾಗಿರುವಂಥ ಮಾರ್ಗಗಳು ನಮ್ಮನ್ನು ಎಲ್ಲಿಗೆ ಕೊಂಡೊಯ್ತವಂತೆ, ಅದು ಕಟ್ಟ ಕಡೆಗೆ ಎಲ್ಲಿಗೆ ಕರ್ಕೊಂಡೋಗುತ್ತೆ, ನಿನ್ನನ್ನು ಮರಣಕರವಾದ ಮಾರ್ಗಕ್ಕೆ ಕರ್ಕೊಂಡೋಗುತ್ತೆ. ಪ್ರಪಂಚದಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ನಾವು ಅಲ್ಲೇ ಜೀವಿಸ್ಬೇಕು. ದೇವರು ನಮ್ಮನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗುವುದಕ್ಕಿಂತ ಮುಂಚೆ ನಾವು ಈ ಲೋಕದಲ್ಲಿ ನಾವು ಜೀವಿಸ್ಬೇಕು. ಇಲ್ಲಿ ಬಹಳಷ್ಟು ಸರಳಕರವಾದ ಮಾರ್ಗಗಳಿದೆ ಪ್ರಿಯರೇ. ಆದರೆ ನಿನ್ನ ಆಯ್ಕೆ ಏನಾಗಿದೆ, ನಿನ್ನ ಜೀವಿತದ ಆಯ್ಕೆಗಳೇನಾಗಿದೆ, ನಿನ್ನ ಜೀವಿತದ ನಡವಳಿಕೆಗಳೇನಾಗಿದೆ, ನಿನ್ನ ಸರಳ ಮಾರ್ಗಕ್ಕೆ ನೀನು ಕೈ ಹಾಕುವುದಾದರೆ ಅದು ನಿನ್ನನ್ನು ಮರಣಕ್ಕೆ ನಡೆಸುವಂಥದ್ದು, ಅದು 100%. ಹಲ್ಲೆಲೂಯಾ. ದೇವ್ರ ವಾಕ್ಯ ನಿಜ ಎಂಬುದಾಗಿ ನಾವು ಎಷ್ಟು ಜನ ನಂಬ್ತೀವಿ? ನಾವೆಲ್ಲರೂ ನಂಬ್ತೀವಿ. ಹಲ್ಲೆಲೂಯಾ. ಇದು ಜೀವ ಇದೆ, ಈ ವಾಕ್ಯದಲ್ಲಿ ಜೀವ ಇದೆ. ಈ ವಾಕ್ಯವು ಏನಾಗಿದೆ, ಇದು ಯೇಸು ಸ್ವಾಮಿನೇ, ಸ್ವತಃ ಯೇಸು ಸ್ವಾಮಿನೇ ಆಗಿದ್ದಾನೆ. ಸೊ ನಿನ್ನ ಆಯ್ಕೆ, ಸರಳವಾದ ವಿಷಯಗಳಲ್ಲಿ ನಿನ್ನ ಆಯ್ಕೆ ಬಹಳ ಇಂಪಾರ್ಟೆಂಟ್. ನೀನು ಮಾಡುವಂಥ ಪ್ರತಿಯೊಂದು ಸರಳವಾಗಿರುವಂಥ ಈ ಲೋಕದಲ್ಲಿ ಮಾಡುವಂಥ ಆಯ್ಕೆಗಳಲ್ಲಿ ಬಹಳ ಜಾಗರೂಕತೆಯಿಂದ ನೀನು ಯೋಚನೆ ಮಾಡಬೇಕು. ಎಸ್ಪೆಷಲಿ ಯೌವನಸ್ಥರಿಗೆ ಹೇಳ್ತಾ ಇದ್ದೀನಿ ನಾನು, ನಿಮ್ಮ ಆಯ್ಕೆಗಳು ಬಹಳ ಮುಖ್ಯವಾಗಿರಬೇಕು. ಯಾಕಂದರೆ ಸಮಯ ಇಲ್ಲ ಈಗ. ನಾನು ಮೊನ್ನೆ ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ನಾನು ಅಂತ್ಯಕಾಲದಲ್ಲಿ ಯೂಫ್ರೇಟಿಸ್ ನದಿಯು ಬತ್ತಿ ಹೋಗುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿದೆ. ಅದು ಆಗಲೇ ಆಗ್ತಾ ಇದೆ. ಯೂಫ್ರೇಟಿಸ್ ನದಿ ಏನಾಗ್ತಿದೆ ಅಂದರೆ ಬತ್ತಿ ಹೋಗ್ತಾ ಇದೆ ಎಂಬುದಾಗಿ ಒಬ್ಬರು ಸೇವಕರು ಅದನ್ನು ಶೇರ್ ಮಾಡಿದ್ದಾರೆ. ನಮಗೆ ಕಾಣಿಸ್ತಾ ಇದೆ, ಈಗ ಅಂತ್ಯ ದಿನಮಾನಗಳು ಬರ್ತಾ ಇರೋದು ನಾವು ಕಾಣಿಸ್ತಾ ಇದೆ, ನಮಗೆ ಕಾಣ್ತಾ ಇದೆ. ಸಂಹಾರ ದೂತನು ಈ ಲೋಕಕ್ಕೆ ಬಂದು 1 ಕಾಲು ಅಂದರೆ ಕಾಲು ಭಾಗದ ಜನರನ್ನು ಸಂಹಾರ ಮಾಡ್ತಾನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದಿದ್ದೀವಿ. ಅದಾಯಿತು, ನಮ್ಮ ಕಾಲದಲ್ಲೇ ಆಗೋಯ್ತು. 2 ವರ್ಷದಿಂದ ಏನಾಯಿತು ವ್ಯಾಧಿಯಿಂದ ಅದಕ್ಕೆ ಯಾವ ಸಾಕ್ಷಿನೂ ಇಲ್ಲ ರೀ. ಸಾಕ್ಷಿ ಇದನ್ನು ಕೊರೋನಾ ಬಂದಿದ್ದಕ್ಕೆ ಯಾಕೆ ಹೇಳ್ರಿ, ಅದು ದೇವರಿಂದ ಆಗಿರುವಂಥ ಸಂಗತಿ. ನಾವು ಕೂಡ ಗೋಳಾಡಿದ್ವಿ, ನಾವು ಕೂಡ ಹತ್ವಿ. ಎಷ್ಟೋ ಜನರು, ನಮಗೆ ಗೊತ್ತಿರೋ ಜನ ಎಷ್ಟೊಂದು ಜನ ಸತ್ತೋಗ್ಬಿಟ್ರು. ಅಂತ್ಯ ದಿನಮಾನ ಕಾಲಗಳಲ್ಲಿ ಸರಳವಾಗಿರುವಂಥ ಸಂಗತಿಗಳು, ಅನೇಕ ಕಾರ್ಯಗಳು ನಿಮ್ಮ ಹಾದಿಯಲ್ಲಿ ಬರುತ್ತೆ. ಆ ಹಾದಿಗಳನ್ನು ಆಯ್ಕೆ ಮಾಡೋ ವಿಷಯದಲ್ಲಿ ತುಂಬ ಜಾಗರೂಕತೆಯಿಂದ ವಹಿಸ್ರಿ. ಹಲ್ಲೆಲೂಯಾ. ಸೊ 2ನೇದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7-8ನೇ ವಾಕ್ಯ. ಹಾಂ ಎಸ್. ಮೋಸ ಹೋಗಬೇಡ್ರಿ. ಸರಳ ಜೀವಿತ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಕಾಣಿಸ್ಬೇಕಾದ್ರೆ ಅದಕ್ಕೆ ಮೋಸ ಹೋಗಬೇಡ್ರಿ. ಯಾಕೆ ಮೋಸ ಹೋಗಬೇಡ್ರಿ ಅಂದರೆ, ದೇವರು ತಿರಸ್ಕಾರವನ್ನು ಸಹಿಸುವವನಲ್ಲ. ದೇವರು ತನ್ನ ಮಕ್ಕಳಿಗೆ ತನ್ನ ರಕ್ತವನ್ನು ಕೊಟ್ಟು ಈ ಲೋಕದಲ್ಲಿ ತಾನು ಜೀವಿಸಿದಂಥ ಜೀವಿತ ಕಾಲದಲ್ಲಿ ಪರಿಶುದ್ಧನಾಗಿ ಜೀವಿಸಿ ನನಗೆ ನಿನಗೆ ಒಂದು ಆಯ್ಕೆಯನ್ನು ಇಟ್ಟು, ನೀನು ಇದೇ ರೀತಿಯಲ್ಲಿ ಆ ಆಯ್ಕೆ ಜೊತೆಗೆ ಒಂದು ಕಮಾಂಡನ್ನು ಕೂಡ ಕೊಟ್ಟು ನೀನು ಇದೇ ರೀತಿಯಲ್ಲಿ ಜೀವಿಸಬೇಕು ಅಂಥೇಳಿ ತನ್ನ ವಾಕ್ಯವನ್ನು ನಮಗೋಸ್ಕರ ಕೊಟ್ಟು, ತನ್ನ ಸೇವಕರನ್ನು ಎಬ್ಬಿಸಿ ತಮ್ಮ ಸೇವಕರ ಬಾಯಿಂದ ಬಂದಂಥ ವಾಕ್ಯವನ್ನು ನಮಗೋಸ್ಕರ ಆತನು ಕೊಟ್ಟು ಹೋದ್ಮೇಲೆ ಅದನ್ನು ನಾವು ತಿರಸ್ಕರಿಸ್ತೀವಿ ಅಂದರೆ ಅದು ಯಾವ ಲೆಕ್ಕ?
ಆ ವಾಕ್ಯಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳಲ್ಲ ಅಂದರೆ ಅದು ಯಾವ ಲೆಕ್ಕ? ಅದಕ್ಕೋಸ್ಕರ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಮೋಸ ಹೋಗ್ಬೇಡ್ರಿ. ಯಾಕಂದರೆ ದೇವರು ಯಾವುದನ್ನ ತಿರಸ್ಕಾರವನ್ನು ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಹಲ್ಲೆಲೂಯಾ. ನೀನು ಒಳ್ಳೆಯದನ್ನು ಬಿತ್ತಿದರೆ ನೀನು ಒಳ್ಳೆಯದನ್ನೇ ಕೊಯ್ತೀಯ, ನೀನು ಕೆಟ್ಟದ್ದನ್ನು ಬಿತ್ತಿದರೆ ನೀನೇನು ಮಾಡ್ತೀಯ? ಕೆಟ್ಟದ್ದನ್ನೇ ಕೊಯ್ತೀಯ. ಅದಕ್ಕೋಸ್ಕರ ಇಲ್ಲಿ ಮತ್ತೆ ತಿರ್ಗಾ 2 ಚಾಯ್ಸ್ ದೇವ್ರು ಕೊಟ್ಟಿದ್ದಾನೆ. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವವನು. ಹಲ್ಲೆಲೂಯಾ. ಸೊ 2ನೇದಾಗಿ ಇರುವಂಥದ್ದು, ಆತ್ಮವನ್ನು ಕುರಿತು ಬಿತ್ತುವವನು ಆತ್ಮದಿಂದ ನಿತ್ಯ ಜೀವವನ್ನು ಕೊಯ್ಯುವವನಾಗಿರ್ತಾನೆ. ಇಲ್ಲಿ 2 ರೀತಿಯಲ್ಲಿದೆ. ಒಂದು ಏನಂದರೆ ಶರೀರ ಭಾವ ಇದೆ, ಇಲ್ಲಿ ಆತ್ಮಭಾವ ಇದೆ. ಶಾರೀರಿಕವಾಗಿ ಸರಳ ಜೀವಿತವನ್ನು ಜೀವಿಸಿ ಸರಳ ವಿಷಯವಾದ ಸಂಗತಿಗಳ ಹಿಂದೆ ಹೋಗೋರಿಗೆ ಏನಾಗುತ್ತಂತ ಇಲ್ಲಿ ನಾಶನ ಕಾದಿದೆ. ಅದು ನೀನು ಆತ್ಮ ಸಂಬಂಧವಾಗಿ ನೀನೇನೇನನ್ನು ಬಿತ್ತುತ್ತಾ ಹೋಗ್ತೀಯಲ್ಲ, ದೇವರ ವಿಷಯವಾಗಿ, ದೇವರ ಸಭೆಯ ವಿಷಯವಾಗಿ, ದೇವರ ವಾಕ್ಯದ ವಿಷಯವಾಗಿ, ದೇವರ ಪ್ರಾರ್ಥನೆಯ ವಿಷಯವಾಗಿ, ದೇವರ ರೊಟ್ಟಿ ದೇವರ ದೇಹ ಮತ್ತು ಆತನ ರಕ್ತಕ್ಕೆ ದ್ರೋಹ ಮಾಡದ ಹಾಗೆ ಜೀವಿಸುವುದು, ಅದೇನಾಗಿದೆ? ಅದು ಆತ್ಮಿಕ ಸಂಬಂಧವಾದ ಬಿತ್ತನೆ ಆಗಿದೆ. ಹಲ್ಲೆಲೂಯಾ. ನೀನು ಶರೀರವಾಗಿ ಇರುವಂಥ ಸಂಗತಿಗಳ ಹಿಂದೆ ಹೋದರೆ ಅದು ನಿನ್ನನ್ನು ಮರಣಕ್ಕೆ ಮತ್ತು ನಾಶನಕ್ಕೆ ನಡೆಸುವಂಥದ್ದಾಗಿದೆ. ಇಲ್ಲೂ ಕೂಡ ದೇವರು ಆಯ್ಕೆ ಕೊಟ್ಟಿದ್ದಾರೆ. ಚೂಸ್ ವಾಟ್ ಎವರ್ ಯು ವಾಂಟ್ ಟು ಚೂಸ್. You have a full rights to choose anything, whatever you need to. ನೀನು ಪೂರ ಅಧಿಕಾರವನ್ನು ದೇವ್ರು ಕೊಟ್ಬಿಟ್ಟಿದ್ದಾರೆ. ನೀನು ಒಳ್ಳೆಯವನಾಗೂ ಬದುಕ್ಬೋದು, ನೀನು ಕೆಟ್ಟವನಾಗೂ ಬದುಕ್ಬೋದು. ನೀನು ಶಾರೀರಿಕವಾಗಿ ಬೇಕಾದರೂ ಬದುಕ್ಬೋದು, ನೀನು ಆತ್ಮ ಸಂಬಂಧವಾಗಿ ಕೂಡ ಬದುಕ್ಬೋದು. ದೇವ್ರು ನಿನಗೆ 2 ಚಾಯ್ಸಸ್ನ ಕೊಟ್ಟಿದ್ದಾರೆ ಇಲ್ಲಿ. ಆಯ್ಕೆ ಮಾಡುವುದು ನಿನಗೆ. ಆದರೆ ಶಾರೀರಿಕವಾಗಿ ನೀನು ಅದನ್ನು ಚೂಸ್ ಮಾಡಿದ್ರೆ ನಿನಗೇನಾಗುತ್ತೆ? ಸತ್ತೋಗ್ತೀಯ ಅಂತಂದರೆ ಎಲ್ಲರೂ ಶಾರೀರಿಕವಾಗಿ ನಾವು ಸತ್ತೋಗ್ತೀವಿ. ಆದರೆ ಯುಗಾಂತರವರೆಗೂ ಸಾಯೋದಿದೆ ಅಲ್ಲ, ಅದು ಬಹಳ ಕಷ್ಟ. ನಾವು ಯಾರೂ ನೋಡೇ ಇಲ್ಲ. ನಾವು ನೋಡಿದ್ದೀವ ನರಕನ? ನಾವು ಯಾರೂ ನೋಡೇ ಇಲ್ಲ. ಪರಲೋಕನೂ ಕೂಡ ನಾವು ನೋಡಿಲ್ಲ. ಆದರೂ ಕೂಡ ನಾವು ದೇವರ ವಾಕ್ಯದ ಮೇಲೆ ವಿಶ್ವಾಸವನ್ನಿಟ್ಟು ನಾವು ಕಾಣದೇ ಇರುವಂಥ ಕ್ರಿಸ್ತನ ನಾವು ನಂಬುವವರಾಗಿದ್ದೇವೆ. ಹಲ್ಲೆಲೂಯಾ. ಕಣ್ಣಿಗೆ ಕಾಣುವಂಥ ಮೆಸ್ಸೇಯನ್ನು ಅವ್ರು ನಂಬಲಿಲ್ಲ, ಆದರೆ ಕಾಣದೇ ಇರುವಂಥ ಯೇಸು ಸ್ವಾಮಿನ ಆತನ ವಾಕ್ಯವನ್ನು ನಂಬಿ ನಾವು ನಡೆಯೋರಾಗಿದ್ದೇವೆ. ಹಲ್ಲೆಲೂಯಾ. ಸೊ ನಮಗೆ ಗೊತ್ತಿದೆ ನಿತ್ಯವಾದ ಜೀವವಿದೆ, ನಿತ್ಯವಾದ ಮರಣ ಇದೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲೂ ಕೂಡ 2 ನಿಮಗೆ ಚಾಯ್ಸಸ್ ಇದೆ. ಶಾರೀರಿಕವಾಗಿ ನಡೆಯುವಂಥ ಕಾರ್ಯಗಳಲ್ಲಿ ನೀನು ಮನಸ್ಸಿಡ್ತೀಯ, ಇಲ್ಲ ಆತ್ಮಿಕ ಸಂಬಂಧವಾದ ವಿಷಯಗಳಲ್ಲಿ ನೀನು ಬಿತ್ತುವವನಾಗ್ತೀಯ. ಯಾಕಂದರೆ ಅದನ್ನು ಕೊಯ್ಯುವವನು ಕೊನೆಯದಾಗಿ ಕೊಯ್ಯಬೇಕಾಗಿರೋದು ಯಾರದು? ನಾನಾ ನೀನಾ? ಯಾರು ನೀನು ಬಿತ್ತುತ್ತೀಯ ನೀನೇ ಅದನ್ನು ಕೊಯ್ಯಬೇಕು. ಈಗ ನಾನು ಬಿತ್ತದ್ದನ್ನು ನನ್ನ ಮಗಳು ಕೊಯ್ಯಲ್ಲ, ನನ್ನ ಗಂಡ ಬಿತ್ತದ್ದನ್ನು ನಾನು ಕೊಯ್ಯಲ್ಲ. ನಾನು ಏನು ಬಿತ್ತುತ್ತೀನೋ ಅದನ್ನೇ ನಾನು ಕೊಯ್ಯಬೇಕಾಗಿದೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ತುಂಬ ಕ್ಲಿಯರ್ ಆಗಿದೆ, ಎಲ್ಲರೂ ಅವರವರ ಆತ್ಮಕ್ಕೆ ಅವರೇ ಜವಾಬ್ದಾರರು. ಇಲ್ಲಿ ಯಾರು ಕೂಡ ಇಲ್ಲಿ ಬಂದು ರೆಕಮೆಂಡೇಶನ್ ಎಲ್ಲೂ ನಡೆಯಲ್ಲ. ಪರಲೋಕದಲ್ಲಿ ರೆಕಮೆಂಡೇಶನ್ ಆಗುತ್ತಾ? ಇಲ್ಲ. ಪಾಸ್ಟರ್ ಕರೆದ್ಬಿಟ್ಟು ಯೇಸು ಸ್ವಾಮಿ ಕೇಳ್ತಾರಾ, ಇವನು ಎಷ್ಟು ವರ್ಷದಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರಾ, ದೇವರ ಇದರಲ್ಲಿ ನಡೀತಾ ಇದ್ದಾರಾ, ಓಕೆ ಒಂದು ಸ್ವಲ್ಪ ತಪ್ಪು ಮಾಡಿದಾರಾ, ಪರವಾಗಿಲ್ಲ ಅಂತೇಳಿ ಪಾಸ್ಟರ್ ರೆಕಮೆಂಡೇಶನ್ ಕೊಡ್ಲಿಕ್ಕಾಗುತ್ತಾ? ರೆಕಮೆಂಡೇಶನ್ ನಡೆಯುತ್ತಾ ಪರಲೋಕದಲ್ಲಿ? ಎಲ್ಲೂ ನಡೆಯಲ್ಲ. ನರಕದಲ್ಲೂ ನಡೆಯಲ್ಲ, ಪರಲೋಕದಲ್ಲೂ ರೆಕಮೆಂಡೇಶನ್ ನಡೆಯಲ್ಲ. ನೀನೇನೇ ಇದ್ರೂ ಇಲ್ಲೇ ಆಯ್ಕೆಯನ್ನು ಮಾಡ್ಕೋಬೇಕು. ಇದು ನಿನ್ನ ಕೃಪೆಯ ಸಮಯ ಆಗಿದೆ. ಹಲ್ಲೆಲೂಯಾ. ಈ ಕೃಪೆಯ ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ರಿ, ನಿಮ್ಮ ಆಯ್ಕೆಗಳು ಸರಿಯಾಗಿರಲಿ. 3ನೇದಾಗಿ ಡ್ಯೂಟ್ರಾನಮಿ ಧರ್ಮೋಪದೇಶ ಕಾಂಡ 30:19. ಇಲ್ಲಿ ಮೋಶೆ ತನ್ನ ಜನರಿಗೆ ಧರ್ಮವನ್ನು ಉಪದೇಶ ಮಾಡ್ತಾ ಇದ್ದಾನೆ. ಯಾವ ಧರ್ಮವನ್ನು? ದೇವರಿಗೆ ಕೊಟ್ಟಂಥ ಕಟ್ಟಳೆಯನ್ನು, ದೇವರು ಆತನಿಗೆ ಕೊಟ್ಟಂಥ ಧರ್ಮ ಉಪದೇಶವನ್ನು ಮೋಶೆ ಮಾಡ್ತಾ ಇದ್ದಾನೆ ತನ್ನ ಜನರಾದ ಇಸ್ರಾಯೇಲ್ ಜನರಿಗೆ. ನೀವು ಪಾಸ್ಟ್ ಹೇಳಿದಂಥ ಸೀರೀಸ್ನ ಕೇಳಿಸ್ಕೊಂಡಿದ್ದೀರಾ, ತುಂಬ ವಂಡರ್ಫುಲ್ ಆಗಿತ್ತದು. ಅದನ್ನು ಎಷ್ಟು ಸತಿ ಕೇಳಿದ್ರೂ ಸಾಲದದು. ದೇವ್ರು ಮಾಡಿದಂಥ ಇಸ್ರಾಯೇಲ್ ಜನರಿಗೆ ದೇವ್ರು ಮಾಡಿದಂಥ ಉಪಕಾರವನ್ನು ಎಷ್ಟು ಸತಿ ಕೇಳಿಸ್ಕೊಂಡ್ರೂ ಸಾಲದು. ಧರ್ಮವನ್ನು ಉಪದೇಶ ಮಾಡುವಂಥ ಸಮಯದಲ್ಲಿ ಮೋಶೆ ತನ್ನ ಜನರಿಗೆ ಹೇಳ್ತಾ ಇದ್ದಾನೆ ಏನೆಂಬುದಾಗಿ, ನಾನು ಜೀವ ಮರಣಗಳನ್ನು, ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಹಲ್ಲೆಲೂಯಾ. ದೇವರು ಮೋಶೆಗೆ ಹೇಳ್ತಾ ಇದ್ದಾರೆ, ಹೋಗಿ ನನ್ನ ಜನರಿಗೆ ಹೇಳು, ನಾನು ಜೀವವನ್ನು ಮತ್ತು ಏನಿಟ್ಟಿದ್ದೀನಿ, ಜೀವ ಮರಣಗಳನ್ನು,
ಗಳನ್ನು ಆಶೀರ್ವಾದ ಶಾಪಗಳನ್ನು, ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಯಾರ ಮುಂದೆ ಇಟ್ಟಿದ್ದಾನಂತೆ? ನಿಮ್ಮ ಮುಂದೆ, ಅಂದರೆ ನಿಮ್ಮ ಮುಂದೆ ಇಟ್ಟಿದ್ದಾರೆ ದೇವರು. ಹಲ್ಲೆಲೂಯ. ಧರ್ಮೋಪದೇಶದಲ್ಲಿ ಉಪದೇಶ ಮಾಡುವಾಗ ದೇವ್ರು ಏನು ಹೇಳ್ತಾ ಇದ್ದಾರೆ? ನಿಮ್ಮ ಮುಂದೆ ಇಟ್ಟಿದ್ದೀನಿ ನಾನು, ಜೀವ ಮರಣವನ್ನು ಇಟ್ಟಿದ್ದೀನಿ, ಆಶೀರ್ವಾದ ಶಾಪಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನೀನು ಅದನ್ನು ಯಾವುದನ್ನು ಆಯ್ಕೆ ಮಾಡ್ಕೊಂತ ಎಂಬುದಾಗಿರುವುದೊಂದು ನಿನಗೆ ಸಂಬಂಧಪಟ್ಟಂಥ ವಿಷಯ. ಹಲ್ಲೆಲೂಯ. ಜೀವ ಮರಣ ಆಶೀರ್ವಾದ ಶಾಪಗಳಂತ ಬಂದಾಗ ಅದು ನಿನ್ನ ವೈಯಕ್ತಿಕವಾಗಿರುವಂಥ ಆಯ್ಕೆ ಅಲ್ಲ. ಅದು ನಿನಗೆ ಸಂಬಂಧಪಟ್ಟಂಥ ಒಂದೇ ಆಯ್ಕೆ ಅಲ್ಲ, ನಿನ್ನ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಆಯ್ಕೆ ಅದು. ಹಲ್ಲೆಲೂಯ. ಸೊ ಮುಂದೆ ದೇವರು ಹೇಳ್ತಾ ಇದ್ದಾರೆ, ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ, ಇದಕ್ಕೆ ಭೂಮ್ಯಾಕಾಶಗಳು ಸಾಕ್ಷಿಗಳಾಗಿರಲಿ. ಹಲ್ಲೆಲೂಯ. ಭೂಮಿ ಆಕಾಶ ಒಂದು ದಿವಸ ಸಾಕ್ಷಿ ಹೇಳ್ತದೆ ದೇವ್ರ ಮುಂದೆ. ಹೌದು ದೇವ್ರೆ, ನೀನು ಜೀವ ಮರಣ ಆಶೀರ್ವಾದ ಶಾಪಗಳನ್ನು ನಿನ್ನ ಜನರ ಮುಂದೆ ಇಟ್ಟಿದ್ದೆ, ಆದರೆ ಅವರು ಮರಣವನ್ನೇ ಆರಿಸ್ಕೊಂಡ್ರು, ಇಲ್ಲ ಅವರು ಆಶೀರ್ವಾದಗಳನ್ನು ಆರಿಸ್ಕೊಂಡ್ರು ಎಂಬುದಾಗಿ ಯಾವ್ದು ಹೇಳ್ತಾವಂತೆ? ಭೂಮಿ ಮತ್ತು ಆಕಾಶಗಳು ಹೇಳ್ತಾವಂತೆ. ಹಲ್ಲೆಲೂಯ. ನೋಡ್ರಿ, ದೇವ್ರು ಯಾವುದಕ್ಕೆ ಸಾಕ್ಷಿಯನ್ನು ಇಟ್ಟಿದ್ದಾರೆ? ಯಾಕಂದರೆ ಮನುಷ್ಯನಿಗೆ ಸಾಕ್ಷಿ ಹೇಳಿದ್ರೆ ಮನುಷ್ಯ ಸುಳ್ಳು ಹೇಳ್ಬಿಡ್ತಾನೆ. ಮೋಶೆನ ದೇವ್ರು ಸಾಕ್ಷಿಯಾಗಿ ಇಡ್ಬೋದಿತ್ತು, ಅದು ಅವನು ಕೂಡ ಮನುಷ್ಯನಾಗಿದ್ದಾನೆ. ಅದಕ್ಕೋಸ್ಕರ ದೇವರು ತಾನು ಉಂಟು ಮಾಡಿದ ಸೃಷ್ಟಿಯನ್ನೇ ದೇವರು ಸಾಕ್ಷಿಯಾಗಿಡ್ತಾ ಇದ್ದಾರೆ. ಹಲ್ಲೆಲೂಯ. ಸೊ ಭೂಮಿ ಆಕಾಶಗಳು ಒಂದು ದಿವಸ ನಮ್ಮ ವಿರುದ್ಧವಾಗಿ ಸಾಕ್ಷಿ ಹೇಳ್ತವೆ. ಧರ್ಮೋಪದೇಶ ಕಾಂಡ ತುಂಬ ಚೆನ್ನಾಗಿದೆ. ದಯವಿಟ್ಟು ಯಾರ್ಯಾರಿಗೆ ಓದ್ಲಿಕ್ಕೆ ಬರುತ್ತೋ ದಯವಿಟ್ಟು ಹೋದ್ರಿ, ಅದನ್ನು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಹೋದ್ರಿ. ಎಂಥ ಉಪದೇಶಗಳನ್ನು ದೇವರು ನಮಗೆ ಇಟ್ಟಿದ್ದಾರೆ ಎಂಬುದಾಗಿ. ಅದು ಇಸ್ರಾಯೇಲ್ ಜನರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಮನುಷ್ಯನ ಈ ಲೋಕದಲ್ಲಿ ಜೀವಿಸುವಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಆ ಉಪದೇಶಗಳು ಬಹಳ ಮುಖ್ಯ. ಯವನಸ್ಥರಿಗೆ ನಾನು ದಯವಿಟ್ಟು ಹೇಳ್ತೀನಿ, ದೇವರ ವಾಕ್ಯವನ್ನು ಓದಿ ಕೈಗೊಂಡು ನಡೆಯೋದ್ರಲ್ಲಿ ತುಂಬ ಆಸಕ್ತಿಯನ್ನು ವಹಿಸ್ರಿ. ಈಗ ಲೋಕ ಬಹಳ ಕೆಟ್ಟೋಗಿದೆ. ಈಗ ಮುಂಚೆ ಏನು ಹೇಳ್ತಾ ಇದ್ರು? ಜನ ಕೆಟ್ಟೋಗಿದ್ದಾರೆ ಅಂತ. ಈಗ ನಾನು ಹೇಳ್ತಾ ಇದ್ದೀನಿ, ಲೋಕನೇ ಕೆಟ್ಟೋಗೈತೆ. ಜನ ಬಿಟ್ಬಿಡ್ರಿ. ಈಗ ನೀನು ಮನೆಯಿಂದ ಹೊರಗಡೆ ಕಾಲಿಟ್ರೆ ಎಲ್ಲನೂ ಕೆಟ್ಟೋಗೇ ಇದೆ, ಎಲ್ಲನೂ ಶಾಪನೇ ಇದೆ, ಎಲ್ಲನೂ ಮರಣನೇ ಇದೆ. ನಿನ್ನನ್ನು ನರಕಕ್ಕೆ ತೆಗೆದುಕೊಂಡು ಹೋಗುವಂಥ ಎಲ್ಲ ಹಾದಿಗಳು ಸರಳವಾಗೇ ಇದೆ. ಅದು ನೀನು ತೆಗೆದುಕೊಳ್ಳುವಂಥ ಆಯ್ಕೆ ಬಹಳ ಮುಖ್ಯವಾಗಿದೆ ಈ ಲೋಕದಲ್ಲಿ. ಹಲ್ಲೆಲೂಯ. ಸೊ ಅದಕ್ಕೋಸ್ಕರ ನಾನು ಎಲ್ಲರಿಗೂ ಕೂಡ ಎಂಕರೇಜ್ ಮಾಡೋದೇನೆಂದರೆ, ದಯವಿಟ್ಟು ದೇವರ ವಾಕ್ಯದವನ್ನು ಹೆಚ್ಚಾಗಿ ನೀವು ಓದ್ರಿ. ದೇವರ ವಾಕ್ಯವನ್ನು ಓದುವುದಾದರೆ ಅದು ನಮಗೆ ಧೈರ್ಯವನ್ನು ಕೊಡುತ್ತದೆ. ಹಲ್ಲೆಲೂಯ. ನಿಮಗೆ ಅನಿಸಿದ್ದಾನೆ ಅವತ್ತಾದರೂ ಫೀಲ್ ಆಗಿದೆನಾ? ಯಾವ್ದಾರ ಒಂದು ಹಾಡುಗಳನ್ನ ಕೇಳ್ತೀವಿ ನಾವು ಎಲ್ಲೋ ಒಂದು ಕಡೆ. ನಾವು ಸಣ್ಣವ್ರು ಇರಬೇಕಾದ್ರೆ ನಮ್ಮನೆ ಹಿಂದೆ ಅಲ್ಲಿ ತಮಿಳೇನ್ ಸೇರಿ ಇತ್ತು, ಅಯ್ಯಪ್ಪಂದು ಹಾಡು ಹಾಕೋರಲ್ಲಿ ನಾವೆಲ್ಲ ತುಂಬ ಸಣ್ಣವರಿದ್ವಿ, ತಮಿಳೇನ್ ಸೇರಿಯಾದಲ್ಲಿದ್ವಿ. ಅದು ಏನಾಗ್ತಿತ್ತು ಅಂದರೆ, ನಾವು ಆಟ ಆಡ್ಕೊತ ಅಲ್ಲೇ ತಿರುಗ್ತಿದ್ವಲ್ಲ, ಆ ಹಾಡುಗಳು ಕೇಳ್ತಾ ಕೇಳ್ತಾ ನಮ್ಮ ಬಾಯೆಲ್ಲ ಹಾಡುಗಳು ಬರೋದು. ಹಾಡಬೇಕು ಅಂತ ಹಾಡ್ತಿರ್ಲಿಲ್ಲ, ಆಟೋಮೆಟಿಕ್ಲಿ ಅದು ನಮ್ಮ ಬಾಯಲ್ಲಿ ಬರೋದು. ಆ ಥರ ಆಗಿದೆನಾ ನಿಮಗೂ? ಯಾವ್ದಾರು ಹಾಡುಗಳನ್ನ ಆಗಲೆಲ್ಲ ಕೇಳ್ತಾ ಇದ್ರೆ ನಮ್ಗೆ ಏನನ್ಸುತ್ತೆ? ಅದು ಬಾಯಲ್ಲಿ ಬಂದ್ಬಿಡುತ್ತದು. ಅದು ಕೆಟ್ಟದ ಒಳ್ಳೇದು? ಅದೇನದು? ಮನಸ್ಸನ್ನು ಇಂದ್ರೀಕರಿಸುವಂಥದ್ದು. ಅದು ಮನಸ್ಸನ್ನು ಇಂದ್ರೀಕರಿಸುವಂಥದ್ದು. ನಮ್ಮ ಮನಸ್ಸು ಹೆಂಗಿರುತ್ತೆ ಅಂತಂದರೆ, ಯಾವುದೇ ಮನುಷ್ಯ ಯಾವುದನ್ನೇ ಆಲೋಚಿಸ್ತಾ ಇರ್ತಾನಲ್ಲ, ಅದೇ ಅವನ ಬಾಯಲ್ಲಿ ಬರ್ತಾ ಇರ್ತದೆ. ಕೆಲವೊಬ್ರು ನೋಡ್ರಿ, ಬರೀ ಈ ಜೀವನನೇ ಸಾಕಾಗೋಯ್ತು ಅಂತ ಹೇಳ್ತಿರ್ತಾರೆ. ಯಾಕಂದ್ರೆ ಅವ್ರಿಗೆ ಜೀವನ ಸಾಕಾಗಿ ಹೋಗಿರಲ್ಲ, ಬಟ್ ಅವ್ರಿಗೆ ಆ ಥರ ಫೀಲಿಂಗು, ನನ್ನ ಜೀವನನೇ ಸಾಕಾಗೋಗ್ಬಿಡ್ತು, ನನಗೆ ಯಾಕೆ ಬೇಕಿತ್ತಪ್ಪ ಇದೆಲ್ಲ? ಗಂಡ ಬೇಕಿತ್ತ, ಮಕ್ಕಳು ಬೇಕಿತ್ತ, ಯಾಕೆ ಬೇಕಿತ್ತಪ್ಪ? ನಮ್ಮ ಸ್ಕೂಲಲ್ಲಿ ಒಬ್ರು ಇದ್ದಾರೆ ಮೇಡಮ್, ಅವ್ರು ಆಗಲೆಲ್ಲ ಹಂಗೆ ಹೇಳ್ತಿರ್ತಾರೆ, ಏನು ಬಿಡ್ರಿ ರೂಬಿ ಮ್ಯಾಮ್, ಗಂಡ ಮಕ್ಳಿಗೆ ಮಾಡಾಕೋದು, ಅವ್ರು ಬರೀ ತಿಂತಾನೇ ಇರ್ತಾವೆ, ನಾವು ಮಾಡ್ತಾ ಇರಬೇಕು ಜೀವನ ಪೂರ್ತಿ. ನೋಡ್ರಿ, ಆ ಲೋಕದ ಮನುಷ್ಯರಿಗೆ ಅಷ್ಟೇ ಗೊತ್ತು. ಏನು ರೂಬಿ ಮ್ಯಾಮ್, ಬಿಟ್ಟಿದ ತಕ್ಷಣ ಹಂಗೆ ಓಡ್ತೀರ ಮನೆಗೆ. ನಾನು 5:25 ಆಗ್ತಿದ್ದಂಗೆ ರೆಡಿ ಆಗ್ತಾ ಇರ್ತೀನಿ, ನಾನೆಲ್ಲ ಎತ್ತಿಡೋದೆಲ್ಲ ಮಾಡ್ತೀನಿ. ಅವ್ರು ಅದನ್ನೇ ನನಗೆ ಕ್ವಶನ್ ಕೇಳ್ತಾರೆ, ಏನು ಹಂಗೆ ಮನೇಲಿ ಏನು ಗಂಟಿಟ್ಟಿದ್ಯಾ, ಹಂಗೆ ಬಿಟ್ಟಿದ ತಕ್ಷಣ ಓಡ್ತೀಯಲ್ಲ? ಎಸ್, ಗಂಟಿಟ್ಟಿದ್ದೀನಿ. ಯಾಕೆ ಹೇಳ್ರಿ? ನನ್ನ ಮನೆ ನನಗೆ ಅದೇನು ಆಶೀರ್ವಾದವಾಗಿದೆ. ಹಲ್ಲೆಲೂಯ. ನನ್ನ ಗಂಡ, ನನ್ನ ಮಕ್ಕಳು ನನಗೇನು ಆಶೀರ್ವಾದವಾಗಿದೆ, ಆದರೆ ಅವ್ರಿಗೆ ಅದು ಶಾಪವಾಗಿದೆ. ಅವ್ರು ಹೇಳ್ತಾರೆ, ಅಯ್ಯೋ ಕರ್ಮ, ಹೋಗಿ ಮನೆಗೆ ಮತ್ತೆ ಅಡುಗೆ ಮಾಡ್ಬಾರ್ದು. ಸೊ ನೀನು ಆರಿಸಿಕೊಳ್ಳುವಂಥ ಸಂಗತಿಗಳು ಅದು ಯಾವತ್ತೂ ನಿನಗೆ ಶಾಪಕರವಾಗಿರಬಾರ್ದು. ಹಲ್ಲೆಲೂಯ. ಅದು ಶಾಪಕರವಾಯಿತು ಅಂತಂದರೆ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ರಕ್ತವನ್ನು ಸುರಿಸಿದ್ದು ವೇಸ್ಟು. ಎಷ್ಟೊಂದು ಆಯ್ಕೆಗಳನ್ನ ದೇವ್ರು ನಮ್ಮ ಮುಂದೆ ಇಟ್ಟಿದ್ದಾರೆ.
ಆದರೆ ಈ ಆಯ್ಕೆ, ಧರ್ಮೋಪದೇಶದಲ್ಲಿ ಉಪದೇಶ ಮಾಡುವಂಥ ಆಯ್ಕೆ ಅದೇನಾಗಿದೆ ಅಂದರೆ, ಆದುದರಿಂದ ನೀವು ನಿಮ್ಮ ಸಂತತಿಯವರಿಗೆ ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳರಿ. ಹಾಲೆಲೂಯ, ಹಾಲೆಲೂಯ. ಇದು ನಿನ್ನ ಆಯ್ಕೆ, ನಿನ್ನ ವೈಯಕ್ತಿಕವಾದ ಆಯ್ಕೆ ಅಲ್ಲ, ನಿನ್ನ ಸಂತತಿಯ ಆಯ್ಕೆ. ಹಾಲೆಲೂಯ. ನೀನು ಏನನ್ನು ಆಯ್ಕೆ ಮಾಡ್ಕೊತೀಯೋ ಅದನ್ನು ನಿನ್ನ ಸಂತತಿಗೆ ದೇವ್ರು ಅದಕ್ಕೆ ಹೇಳ್ತಾ ಇದ್ದಾನೆ, ಎರಡು ನಿನ್ನ ಮುಂದೆ ಇಟ್ಬಿಟ್ಟಿದ್ದೀನಿ. ಆದರೆ ದೇವ್ರು ಅಲ್ಲೂ ಕೂಡ ನಮ್ಮನ್ನು ಪ್ರೀತಿಸುವವನಾಗಿದ್ದಾನೆ. ಹಾಲೆಲೂಯ. ಒಂದು ಸಣ್ಣ ಕಿವಿ ಮಾತನ್ನು ದೇವ್ರು ಹೇಳ್ತಾ ಇದ್ದಾರೆ, ಆದರೆ ನೀನೇನು ಮಾಡು, ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ನೀನೇನು ಮಾಡು, ದಯವಿಟ್ಟು ಏನು ಮಾಡು, ಜೀವವನ್ನು ನೀನು ಆಯ್ಕೆ ಮಾಡು. ಹಾಲೆಲೂಯ. ಮರಣಕರವಾದ ಬೇಡ, ಶಾಪ ಬೇಡ, ನಾಶನ ಬೇಡ. ನಾನು ಕೊಡುವಂಥ ಆಶೀರ್ವಾದವನ್ನು, ನಾನು ಕೊಡುವಂಥ ನಿತ್ಯ ಜೀವವನ್ನು ಆಯ್ಕೆ ಮಾಡು. ಆವಾಗ ಅದೇನಾಗುತ್ತೆ, ನಿನ್ನ ಸಂತತಿ ಏನಾಗುತ್ತೆ, ಅದು ಬದುಕಿ ಉಳಿಯುತ್ತದೆ. ಹಾಲೆಲೂಯ. ಬದುಕಿ ಉಳಿಯೋದು ಅಂದರೆ ಏನು? ಅಯ್ಯೋ ಹಂಗಂದ್ರೆ ನನ್ನ ಮಗ 25 ವರ್ಷಕ್ಕೆ ಸತ್ತೋಗ್ಬಿಡ್ತಾನ, ನನ್ನ ಮಗಳು ಸತ್ತೋಗ್ತೀರ, ಆ ಆಯ್ಕೆ ಬಗ್ಗೆ ದೇವ್ರು ಮಾತಾಡ್ತಿಲ್ಲ ರೀ. ಶಾರೀರಿಕವಾದ ಆ ಸಾವಿನ ಬಗ್ಗೆ ದೇವ್ರು ಇಲ್ಲಿ ಮಾತಾಡ್ತಾ ಇಲ್ಲ. ನಿತ್ಯ ಜೀವದ ಬದುಕಿನ ಬಗ್ಗೆ ದೇವ್ರು ಮಾತಾಡ್ತಾ ಇದ್ದಾರೆ. ಹಾಲೆಲೂಯ. ನಿತ್ಯ ಜೀವದ ಒಂದು ಒಡಂಬಡಿಕೆಯ ಬಗ್ಗೆ ದೇವರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಹಾಲೆಲೂಯ. ನಿತ್ಯವಾದ ಜೀವಿತವನ್ನು ನೀನು ಜೀವಿಸಬೇಕು, ನೀನು ಮಾತ್ರ ಅಲ್ಲ ನಿನ್ನ ಸಂತತಿಯೂ ಜೀವಿಸಬೇಕು ಎಂಬುದಾಗಿ ದೇವರು ಇಲ್ಲಿ ನಿನಗೊಂದು ಕಿವಿ ಮಾತನ್ನು ಹೇಳ್ತಾ ಇದ್ದಾರೆ. ದೇವ್ರು ಚಾಯ್ಸ್ ಕೊಟ್ಬಿಟ್ರೆ, ನಿನ್ನಿಷ್ಟ, ಇದು ತೊಗೊಳಂಗಿದೆ ಇದು ತಗೋ, ಇದು ತೊಗೊಳಂಗಿದೆ ಇದು ತಗೋ ಅಂತ ಸುಮ್ಮನೆ ಆಗ್ಬೋದಿತ್ತು. ಅದು ದೇವರು ನಮ್ಮನ್ನು ಪ್ರೀತಿಸುವ ದೇವರಾಗಿದ್ದಾಳೆ. ಹಾಲೆಲೂಯ. ಯೆಹೋವ ದೇವರು, ತಂದೆಯಾದ ದೇವರು ಇಸ್ರಾಯೇಲ್ ಜನರನ್ನು ತುಂಬ ಪ್ರೀತಿಸಿದರು. ಇಸ್ರಾಯೇಲ್ ಜನರನ್ನು ಮಾತ್ರ ಪ್ರೀತಿಸಲಿಲ್ಲ, ದೇವರು ನಾನು ನೀನು ನಾಶ ಆಗಬಾರ್ದು ಅಂತ ತನ್ನ ಮಗನನ್ನೇ ಈ ಲೋಕಕ್ಕೆ ಕಳಿಸ್ಕೊಟ್ಟ. ಹಾಲೆಲೂಯ. ಆ ಮಗನನ್ನು ಆಯ್ಕೆ ಮಾಡಿ ಆತನನ್ನು ಹಿಂಬಾಲಿಸುವುದು ನನ್ನ ಚಾಯ್ಸ್ ಆಗಿದೆ, ನನ್ನ ಆಯ್ಕೆ ಆಗಿದೆ. ಅದು ನಿಮ್ಮ ಆಯ್ಕೆ ಕೂಡ ಆಗಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಇವತ್ತಿಲ್ಲಿ ಬಂದು ಕೂತ್ಕೊಂಡಿದ್ದೇವೆ. ಹಾಲೆಲೂಯ. ಸೊ ಅದಕ್ಕೋಸ್ಕರ ದೇವರ ಎದುರಿಸದಲ್ಲಿ ನಿಮ್ಮ ಜೀವಿತವನ್ನು, ನಿಮ್ಮ ಸಂತತಿಯು ಬದುಕಿ ಲೋಕದಲ್ಲಿ ಉಳಿಬೇಕೆಂಬುದಾಗಿದ್ದರೆ ನೀವು ಜೀವವನ್ನು ಆರಿಸ್ಕೊಳ್ರಿ. ಹಾಲೆಲೂಯ. ತಂದೆ ತಾಯಿ ಮಾಡುವಂಥ ತಪ್ಪುಗಳು ಅದೇನಾಗುತ್ತಂತೆ, ಪಿತ್ರಾರ್ಜಿತವಾಗಿ, ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದೆ, ಅದು ಜನ್ರೇಷನ್ ಟು ಜನ್ರೇಷನ್ ಆ ಕರ್ಸ್ ಫ್ಲೋ ಆಗುತ್ತಂತೆ. ನಮ್ಮ ಸ್ಕೂಲಲ್ಲಿ ಹೇಳ್ತಾರೆ, ಎಲ್ಲೂ ಇಲ್ಲ ಮೇಡಮ್, ನರಕ ಇಲ್ಲ, ಸ್ವರ್ಗ ಇಲ್ಲ, ಎಲ್ಲ ಮನುಷ್ಯ ಇಲ್ಲೇ ಅನುಭವಿಸಿ ಇಲ್ಲೇ ಸತ್ತೋಗೋದಂತೆ, ಮುಗೀತು. ನಾನು ಅಂದೆ, ಆಯಿತು, ಸತ್ತೋದ್ಮೇಲೆ ಅವ್ನು ಎಲ್ಲೋಗ್ತಾನೆ ಮೇಡಮ್? ಮಣ್ಣಿಗೆ ಹಾಕ್ತಾರೆ, ಕೆಲವೊಬ್ರು ಸುಡ್ತಾರೆ. ಆಯ್ತಪ್ಪ, ಮಣ್ಣಿಗೆ ಹಾಕ್ತಾರೆ, ಸುಡ್ತಾರೆ, ಆತ್ಮ ಅದು ಸುಟ್ಟೋಗುತ್ತೆ ಮೇಡಮ್, ಮುಗೀತು. ಎಲ್ಲ ಇಲ್ಲೇ ಅನುಭವಿಸ್ಬಿಡ್ಬೇಕು ನಾವು. ಆ ಮಕ್ಳಿಗೆ ನಿರೀಕ್ಷೆ ಇಲ್ಲ ಪ್ರಿಯರೇ. ಅವ್ರಿಗೆ ಆಯ್ಕೆ ಅನ್ನೋದೇ ಗೊತ್ತಿಲ್ಲ. ಅವ್ರಿಗೆ ಆಯ್ಕೆನೇ ಗೊತ್ತಿಲ್ಲ ಅವರಿಗೆ. ಅದು ನನ್ನನ್ನು ನಿನ್ನನ್ನು ಪ್ರೀತಿಸಿದ ದೇವರು ಆಯ್ಕೆಯನ್ನಿಟ್ಟಿದ್ದಾನೆ. ಹಾಲೆಲೂಯ. ನೀನು ಸರಿಯಾದ ಆಯ್ಕೆನ ಮಾಡ್ಕೋಬೇಕಾಗಿದೆ. ಸರಳವಾದ ಸಂಗತಿಗಳಿಗೆ ನಿನ್ನ ಮನಸ್ಸನ್ನು ಕೊಡದೆ, ಓಕೆ, ನೀನು ಬಿತ್ತುವಾಗ ನಿನ್ನ ಬಿತ್ತನೆಯು ಪರಿಶುದ್ಧವಾಗಿ ನಿತ್ಯ ರಾಜ್ಯಕ್ಕೆ ಸೇರುವಂಥ ಬಿತ್ತನೆಯಾಗಿ ನೀನು ಮಾಡುವಂಥ ಆರಿಸಿಕೊಳ್ಳುವಂಥ ಸಂಗತಿಗಳದು ಜೀವಕರವಾಗಿರಬೇಕು. ಹಾಲೆಲೂಯ. ಅದಕ್ಕೋಸ್ಕರ ನಾವು ಕಷ್ಟಪಡ್ತಾ ಇದ್ದೀವಿ. ಯಾಕೆ ನೀವು ಕಷ್ಟಪಡ್ಕೊಂಡು ಅಷ್ಟು ದುಡ್ಡಿಂದ ಬರ್ತಿದ್ದೀರಾ? ದೇವರಿಗೋಸ್ಕರ. ಹಾಲೆಲೂಯ. ಯಾರಿಗೋಸ್ಕರ? ದೇವರಿಗೋಸ್ಕರ. ಅವರು ಜೀವದಿಂದ ಉಳಿಬೇಕು. ದೇವರು ಯಾರಿಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ? ಅವ್ರಿಗೋಸ್ಕರ ಸುರಿಸಿದ. ಯಾಕೆ? ಅವ್ರು ನಿತ್ಯವಾದ ಜೀವಿತವನ್ನು ಹೊಂದ್ಕೋಬೇಕು ಎಂಬುದಾಗಿ. ಹಾಲೆಲೂಯ. ಸೊ 4ನೇದಾಗಿ ಮತ್ತಾಯನ ಬರೆದ ಸುವಾರ್ತೆ 7:13, ಇಕ್ಕಟ್ಟಾದ ಬಾಗಿಲಿನಿಂದ ಹೊಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು. ಇಲ್ಲೂ ಕೂಡ ದೇವರು 2 ಚಾಯ್ಸ್ ಇಟ್ಟಿದ್ದಾರೆ. ಇಕ್ಕಟ್ಟಾಗಿರುವಂಥ ಮಾರ್ಗ, ಆಮೇಲೆ ಅಗಲವಾದ ಮಾರ್ಗ. ಈ ವಿಷಯದಲ್ಲಿ ಅನೇಕ ಮೆಸೇಜ್ಗಳನ್ನ ನೀವು ಕೇಳಿರ್ತೀರ. ದೇವರು ಕೂಡ ಇಲ್ಲೂ ಕೂಡ ಚಾಯ್ಸಸ್ನ ಕೊಟ್ಟಿದ್ದಾರೆ. ಇಕ್ಕಟ್ಟಾಗಿರುವಂಥ ಮಾರ್ಗವನ್ನು ನೀನು ಆರಿಸ್ಕೊ. ನಾನು ಅವಾಗಲೇನು ಹೇಳಿದೆ, 15 ನಿಮಿಷ ವಾಕ್ಯ ಓದೋದು, 15 ನಿಮಿಷ ಪ್ರಾರ್ಥನೆ ಮಾಡೋದು, ಮೊಣಕಾಲಲ್ಲಿದ್ದು 15 ನಿಮಿಷ ದೇವರ ವಿಷಯದಲ್ಲಿ ಇರುವಂಥದ್ದು ಅದು ಬಹಳ ಕಷ್ಟ. ಅವಾಗ ಎಷ್ಟು ಹೆಮ್ಮೆಯಿಂದ ನಾನು ಇವತ್ತು 15 ನಿಮಿಷ ಪ್ರಾರ್ಥನೆ ಮಾಡಿದೆ ಅಂತ ಹೇಳ್ಕೊತೀವಿ. ಹೌದಾ? ನಾನು ಇವತ್ತು ಅರ್ಧ ಗಂಟೆ ನಾವು ಪ್ರಾರ್ಥನೆ ಮಾಡಿದೆ, ನಾನು ಇಷ್ಟು ವಾಕ್ಯ ಓದಿದೆ, ನಾನು ಅಷ್ಟು ವಾಕ್ಯ ಓದಿದೆ. ಅದು ಬಹಳ ಕಷ್ಟ. ಅದು 10 ನಿಮಿಷ ನಾವು ಮೊಣಕಾಲು ಹಾಕೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ನಮಗೆ ಬಾಡಿ ವೆಯ್ಟ್ ಆಗುತ್ತೆ, ನಮ್ಮ ಮನಸ್ಸು ಒಪ್ಪಲ್ಲ, ಸುಸ್ತಾಗುತ್ತೆ, ಕಾಲು ನೋವುತ್ತೆ, ಕಷ್ಟ. ಅದನ್ನು ದೇವ್ರಲ್ಲಿ ಹೇಳ್ತಾ ಇರೋದು. ಆದ್ರೂ ಅದನ್ನು ನೀನು ಆರಿಸ್ಕೊ, ಯಾಕೆಂದರೆ ಅದು ನಿನ್ನನ್ನು ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗುತ್ತೆ. ನಾನು ಯಾಕೆ ಆಗಲಿಲ್ಲ ನಿತ್ಯ ಜೀವ ಅಂತ ಹೇಳ್ತಾ ಇದ್ದೀನಿ?
ಅಲ್ಲಿ ಮರಣ ಇಲ್ಲ ಪ್ರಿಯರೇ, ಹಲ್ಲೆಲೂಯ. ಅಲ್ಲಿ ಮರಣ ಇಲ್ಲ, ಅಲ್ಲಿ ಗೋಳಾಟ ಇಲ್ಲ, ಅಲ್ಲಿ ಅಡುಗೆ ಮಾಡೋದಿರಲ್ಲ, ಹೆಂಡ್ತಿಗೆ ತಂದಾಕೋದಿರಲ್ಲ, ಏನೂ ಇರಲ್ಲ ಅಲ್ಲಿ. ಹರ್ಷವದರ್ ಯಾಕೋ ನಗ್ತಾ ಇದ್ದಾರೆ. ಏನೂ ಇರಲ್ಲ ಅಲ್ಲಿ ಒಂದೇ ಒಂದಿರುತ್ತೆ, ನೀನೇನು ಮಾಡಬೇಕು, ದೇವರನ್ನು ಆರಾಧಿಸೋದಷ್ಟೆ. ಅದೆಷ್ಟು ಚೆನ್ನಾಗಿರುತ್ತೆ ಅಲ್ಲ, ಭಾಳಷ್ಟು ಸುಂದರವಾಗಿರುತ್ತೆ ಅದು. ನಮ್ಮ ಕಾಲದಲ್ಲಿ ನಾವೆಲ್ಲವನ್ನ ನೋಡ್ತಾ ಇದ್ದೀವಿ ಪ್ರಿಯರೇ, ಎಲ್ಲವನ್ನ ನೋಡ್ತಾ ಇದ್ದೀವಿ. ನಾವು ಏನೇನು ಆಗಬೇಕಾಗಿತ್ತು ಪ್ರಪಂಚಕ್ಕೆ, ಆಗ್ತಾ ಇರುವಂಥ ಸಂಗತಿಗಳನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಇಸ್ರಾಯೇಲ್ ದೇಶದಲ್ಲಿ ಆ ಒಂದು ಫೇಸ್ಬುಕ್ಕಲ್ಲಿ ಆ ಒಂದು ಪೇಜ್ ಲೈಕ್ ಮಾಡಿದ್ದೀನಿ ನಾನು. ಅದರೊಳಗಾಗಲೇ ಈಗ ವಿಶ್ವದಾದ್ಯಂತ ಅವರೊಂದು ಕರೆಯನ್ನು ಕೊಟ್ಟಿದ್ದಾರೆ. 3ನೆಯ ದೇವರ ಆಲಯವನ್ನು ಕಟ್ಟಲಿಕ್ಕೆ ನೀವೆಲ್ಲರೂ ಒಪ್ತೀರಾ ಎಂಬುದಾಗಿ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ನಿಮಗೆ ಗೊತ್ತಾ 3ನೇ ಆಲಯ ಕಟ್ಟೋದು ಎಲ್ಲಿ ಅಂತ? ಇಸ್ರಾಯೇಲ್ ದೇಶದಲ್ಲಿ. ಏನಾಗುತ್ತೆ ಅಂತ ಗೊತ್ತಾ? 3ನೇ ಆಲಯ ಕಟ್ಟಿದ್ರೆ ಏನಾಗುತ್ತೆ ಹೇಳ್ರಿ? ಯಾರಿಗೇನು ಗೊತ್ತಿದೆ ಹೇಳ್ರಿ? ಏನಾಗುತ್ತೆ? ಯುದ್ಧ ಆಗುತ್ತೆ. ಆಮೇಲೆ ಸೈತಾನನ್ ಬಂದಲ್ಲಿ ಕೂತ್ಕೊಂತಾನೆ. ಆಮೇಲೆ ಸೈತಾನನ್ ಬಂದು ಕೂರತ್ ನಾವು ನೋಡೋದೇ ಇಲ್ಲ. ಅಷ್ಟರೊಳಗೆ ನಾವು ಆಗಲೇ ಮೇಲೆ ಹೋಗಿರ್ತೀವಿ. ಜಸ್ಟ್ ಇಮ್ಯಾಜಿನ್ ಮಾಡಿರಿ. ದೇವರ ಆಲಯ ಆ 3ನೆಯ ಟೆಂಪಲನ್ನು ಕಟ್ಬಿಟ್ರು ಅಂತ ಅಂದ್ಕೊಳ್ರಿ. ಕಟ್ಬಿಟ್ರಲ್ಲ, ಕಟ್ತಾರವರು. ಕಟ್ಟಿದ್ದಾಗಿಂದ ಅಲ್ಲಿಂದ ಈ ಲೋಕಕ್ಕೆ ಬರೀ 7 ವರ್ಷ ಟೈಮ್. ಜಸ್ಟ್ 7 years, 7 ವರ್ಷ ಅಷ್ಟೇ ಸಮಯ. 3.5 ವರ್ಷ ಎಲ್ಲರೂ ಸುಖವಾಗಿ ತಿಂದ್ಕೊಂಡು ಉಣ್ಕೊಂಡು ಮಜಾ ಮಾಡ್ಕೊಂಡಿರ್ತಾರೆ. ಆಮೇಲೆ 3.5 ವರ್ಷ ಇದೆಯಲ್ಲ, ಅದು ನಾವು ಯಾರೂ ನೋಡೋಲ್ಲ. ಹಲ್ಲೆಲೂಯ ಹೇಳ್ರಿ. ನಾನು ನೋಡಲ್ಲ ಎಂಬುದಾಗಿ ನಾವು ಯಾರೂ ನೋಡೋದು ಬೇಡ. ಹಲ್ಲೆಲೂಯ. 7 ಈ ಲೋಕಕ್ಕೆ ಜಸ್ಟ್ 7 years ಅಷ್ಟೇ ದೇವರು ಟೈಮ್ ಕೊಟ್ಟಿರೋದು. ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ಆ 7 ವರ್ಷದಲ್ಲಿ ಏನೆಲ್ಲ ಆಗ್ಬೋದು ಈ ಲೋಕದಲ್ಲಿ. ಅದನ್ನು ಕಟ್ಟಲಿಕ್ಕೆ ಈಗಾಗಲೇ ವೋಟಿಂಗ್ ಸ್ಟಾರ್ಟ್ ಆಗಿದೆ. ಫಂಡ್ ರೈಸ್ ಮಾಡ್ತಾ ಇದ್ದಾರೆ ಅವರು. ಕಟ್ತಾರವರು. ಅದು ನಮ್ಮ ಕಾಲದಲ್ಲೇ ನಡೆಯುತ್ತೆ. ಹಲ್ಲೆಲೂಯ. ಅದನ್ನು ನಾನು ನೋಡಲ್ಲ. ಹಲ್ಲೆಲೂಯ. ಅದು ಯಾವ ಕಾರ್ಯಗಳನ್ನು ನಾನು ನೋಡಲ್ಲ. ಹಲ್ಲೆಲೂಯ. ಯಾಕಂದರೆ ನಾವು ಯಾವುದನ್ನು ನೋಡ್ತೀವಿ? ನಾವು ಮಧ್ಯ ಆಕಾಶದಲ್ಲಿ ನನ್ನ ತಂದೆಯಾದ ದೇವರು ಬರಲಿಕ್ಕಿದ್ದಾನೆ. ಹಲ್ಲೆಲೂಯ. ನಮ್ಮನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಆತನು ಎಲ್ಲವನ್ನ ದೇವರಲ್ಲಿ ಸಿದ್ಧತೆ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಇಸ್ರಾಯೇಲ್ ಜನರು ದೇವಾಲಯವನ್ನು ಕಟ್ಟಲಿಕ್ಕೆ ಸಿದ್ಧ ಮಾಡ್ಕೊತಾ ಇದ್ದಾರೆ. ಅಲ್ಲಿ ಸೈತಾನನ ನರಕವನ್ನು ಸಿದ್ಧ ಮಾಡ್ಕೊತಾ ಇದ್ದಾನೆ. ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಆದಷ್ಟು ತನ್ನ ಜನರನ್ನು ಬೀಳಿಸ್ಲಿಕ್ಕೆ ಸೈತಾನ ಯಾವುದೇ ವಿಗ್ರಹ ತಂದು ನಿನ್ನ ಮುಂದೆ ಇಡ್ತಾ ಇಲ್ಲ. ಅದಕ್ಕೆ ಪೂಜೆ ಮಾಡೋ, ಅದಕ್ಕೆ ಅಡ್ಡ ಬೀಳು ಎಂಬುದಾಗಿ ಹೇಳ್ತಾ ಇಲ್ಲ. ದೇವರ ವಾಕ್ಯದಿಂದ, ದೇವರ ಆಲಯದಿಂದ, ದೇವರ ಪ್ರಾರ್ಥನೆಯಿಂದ ನಿನ್ನನ್ನು ದೂರ ಮಾಡ್ತಾನಷ್ಟೇ. ಇಷ್ಟೇ ಮಾಡೋದು ಅವನು, ಇನ್ನೇನು ಮಾಡಲ್ಲ. ಅದನ್ನು ದೂರ ಮಾಡ್ಲಿಕ್ಕಾಗಂತ ತನ್ನ ಜನರನ್ನು ಎಬ್ಬರಿಸ್ತಾ ಇದ್ದಾನೆ ದೇವರು. ತನ್ನ ಜನರನ್ನು ಸೈತಾನ ಎಬ್ಬರಿಸ್ತಾನೆ. ನಿಮಗೆ ಸ್ನೇಹಿತರಾಗಿ, ಒಳ್ಳೆ ಸ್ನೇಹಿತರಾಗಿ ನಿಮ್ಮನ್ನು ಎಬ್ಬರಿಸ್ತಾನೆ. ಯಾಕೆ ಬೇಕು ಬಿಡ್ರಿ, ಚಚ್ಚವ್ರಿಗಿಂತ ಅನ್ಯರೇ ಎಷ್ಟೋ ಒಳ್ಳೆಯವರು. ಯಾಕೆ ಒಳ್ಳೆಯವರು? ನೀನು ಹೇಳಿದಕ್ಕೆಲ್ಲ ಓಕೆ ಹೇಳ್ತಾರೆ. ಅದಕ್ಕೆ ಅವ್ರು ಒಳ್ಳೆಯವ್ರಲ್ಲ ರೀ, ನಿನ್ನ ನಾಶನಕ್ಕೆ ಕರ್ಕೊಂಡು ಹೋಗ್ತಾರೆ. ಅವನು ಸ್ನೇಹಿತರನ್ನು ಆಯ್ಕೆ ಮಾಡೋ ವಿಷಯದಲ್ಲಿ ತುಂಬ ಕೇರ್ಫುಲ್ ಆಗಿರ್ರಿ. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಸ್ನೇಹಿತರು ಬೇಕು. ತುಂಬ ಕೇರ್ಫುಲ್ ಆಗಿರ್ರಿ. ಒಳ್ಳೇದಲ್ಲ ಅದು. ಅವ್ರೇನೇ ನಿನ್ನ ನಯವಾಗಿ ಮಾತಾಡಲಿ, ಅವ್ರೇನೇ ನಿನಗೆ ಸಹಾಯ ಮಾಡಲಿ, ನೋ ದೇ ಆರ್ ನಾಟ್ ದ ಗುಡ್. ಹಾಗಂತ ನೀನು ಅಂದ್ಕೊಂಡ್ರೆ ಅದು ನಿನ್ನ ತಪ್ಪದು. ಚರ್ಚಲ್ಲಿ ಯಾವಾಗಲೂ ಆ ಬ್ರದರ್ ಬೈತಾರೆ ಬಿಡ್ರಿ. ನಿನ್ನ ಆತ್ಮಿಕ ಜೀವಿತವನ್ನು ಎಚ್ಚರಿಸುವಂಥ ಸಹೋದರ ನಿನಗಿದ್ರೆ ನಿನಗೆ ಒಳ್ಳೆಯದಲ್ಲ. ಇಕ್ಕಟ್ಟಾದ ಮಾರ್ಗಗಳು ನಿನಗೆ ಬೇಕಲ್ಲ, ಕಷ್ಟಕರವಾದ ಸಂಗತಿಗಳು ನಿನ್ನ ಜೀವಿತಕ್ಕೆ ಬೇಕಲ್ಲ, ನಿನಗೆ ಗದರಿಸೋರು, ನಿನಗೆ ಬೈಯೋರು ನಿನಗೆ ಬೇಕಲ್ಲ. ಸಿಟ್ಟಾಗ್ಬೇಡ್ರಿ. ನನಗೆ ಅವ್ರು ಹಂಗೆ ಅಂದ್ಬಿಟ್ರು, ಸಿಟ್ಟಾಗ್ಬೇಡ್ರಿ. ನಿನ್ನ ಪಾಪದ ವಿಷಯದಲ್ಲಿ ನಿನ್ನನ್ನು ಎಚ್ಚರಿಸುವಂಥ ನಿನಗೆ ಸ್ನೇಹಿತರು ನಿನಗೆ ಸಿಕ್ಕರೆ ಖುಷಿ ಪಡ್ರಿ ಅದರಲ್ಲಿ. ಹೌದು, ಎಸ್ ನಾನು ತಪ್ಪು ಮಾಡ್ತಾ ಇದ್ದೆ, ನನ್ನನ್ನು ಅವ್ರು ಎಚ್ಚರಿಸ್ತಾ ಇದ್ದಾರೆ. ನಿನ್ನನ್ನು ನೈಸ್ ಮಾಡೋರ ವಿಷಯದಲ್ಲಿ ನೀನು ಹಿಗ್ಗೋದ್ರಲ್ಲಿ ಏನೂ ಇಲ್ಲ. ಸೈತಾನನ್ನು ಟಾರ್ಗೆಟ್ ಮಾಡಿದಾನೆ ಪ್ರಿಯರೇ. ಅದನ್ನು ತಲೆಯಲ್ಲಿ ಇಟ್ಕೊಳ್ರಿ ಯಾವಾಗಲೂ ಅಷ್ಟೇ. ನಾವು ಈ ಲೋಕದಲ್ಲಿ ಜೀವಿಸಬೇಕಾದ್ರೆ ಸೈತಾನನು ಯಾವುದನ್ನೇ ನಿನ್ನ ಮುಂದೆ ಇಡೋದಿಲ್ಲ. ನಿನಗೆ ಕೂಡ ಅಲ್ಲಿ ಆಯ್ಕೆ ಇದೆ.
ನೀನು ತೆಗೆದುಕೊಳ್ಳುವಂಥ ತೀರ್ಮಾನಗಳು ನಿನ್ನ ಜೀವಿತವನ್ನು ಅದು ಬದಲಾಯಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ನೀನು ತೆಗೆದುಕೊಳ್ಳುವಂಥ ತೀರ್ಮಾನಗಳು ನಿನ್ನ ಮುಂದಿನ ಕಾಲವನ್ನು ಬದಲಾಯಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ನೀನು ತೆಗೆದುಕೊಳ್ಳುವಂಥ ತೀರ್ಮಾನಗಳು ನಿನ್ನ ಸಂತತಿಗೆ ಜೀವವನ್ನು ಕೊಡುವಂಥದ್ದಾಗಿದೆ. ಹಲ್ಲೆಲೂಯಾ. ನೀನು ತೆಗೆದುಕೊಳ್ಳುವಂಥ ತೀರ್ಮಾನಗಳು ನಿನ್ನ ನರಕವನ್ನು, ನಿನ್ನ ಪರಲೋಕವನ್ನು ಅದು ರೂಪಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ಅದು ಇದೆ ಆಲ್ರೆಡಿ. ಅದು ನಿನ್ನ ಜೀವಿತದಲ್ಲಿ ಅದನ್ನು ರೂಪಿಸ್ಕೋಬೇಡ. ಪರಲೋಕ ರಾಜ್ಯವನ್ನು ರೂಪಿಸ್ಕೊತೀಯಾ, ಆತ್ಮೀಕವಾಗಿ ಬಿತ್ತುತ್ತೀಯಾ, ಅದನ್ನೇ ಬಿತ್ತು. ನಾಶನವನ್ನು ನೀನು ಬಿತ್ತುವುದಾದರೆ ಒಂದು ದಿವಸ ಕೊಯ್ಯುವುದು ಯಾವಾಗ? ಸುಮ್ಮನೆ ಕೊಯ್ದು ಬಿಡ್ತೀವ ನಾವು? ಸುಮ್ಮನೆ ಕೊಯ್ತೀವ? ಯಾವಾಗ ಕೊಯ್ತೀವಿ ಹೇಳ್ರಿ? ಹೊಲ ಗದ್ದೆ ಇರೋರು ಹೇಳ್ರಿ, ಯಾವಾಗ ಕೊಯ್ತೀವಿ? ಫಸಲನ್ನು ಯಾವಾಗ ಕೊಯ್ತೀವಿ? ಬೆಳೆ ಬಂದು ಅದು ಬಲ್ತಿದೆ, ಓಕೆ, ದಿಸ್ ಇಸ್ ರೈಟ್, ಈಗ ಕರೆಕ್ಟ್, ಇದನ್ನು ನಾನು ಕೊಯ್ಬೇಕು ಎಂಬುದಾಗಿ ಅಂದ್ಕೊಂಡಾಗ ನಾವು ಅದನ್ನು ಕೊಯ್ದು ಅದರಿಂದ ಉಪಯೋಗವಂಥ ಕಾರ್ಯಗಳನ್ನ ಮಾಡ್ತೀವಿ. ಇಲ್ಲೂ ಕೂಡ ದೇವ್ರು ಹಾಗೆ ಬಲಿಯ ತನಕ ದೇವ್ರು ಬಿಡ್ತಾನೆ. ಅದನ್ನು ಎಚ್ಚರವಾಗಿ ತಲೆಯಲ್ಲಿ ಇಟ್ಕೊಳ್ರಿ. ಬಲಿಯ ತನಕ ದೇವ್ರು ಬಿಡ್ತಾರೆ, ಕೊಯ್ಯುವ ತನಕ ದೇವ್ರು ಕೈ ಬಿಡ್ತಾರೆ. ನಿನ್ನ ಆಯ್ಕೆಗಳು ಸರಿಯಾಗಿರಬೇಕು ಈ ದಿವಸದಲ್ಲಿ. ಯಾಕಂದರೆ ಯಾವ ಫ್ರೆಂಡ್ಶಿಪ್ ಕೂಡ ನಮ್ಮನ್ನು ನಿತ್ಯ ಜೀವಕ್ಕೆ ತಕ್ಕೊಂಡೋಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಸಹವಾಸ ಇಲ್ಲಷ್ಟೇ ಇರಬೇಕು. ಇದೇ ನಿನಗೆ ಒಳ್ಳೆ ಸ್ನೇಹಿತ. ದಿಸ್ ಈಸ್ ಯುವರ್ ಗುಡ್ ಫ್ರೆಂಡ್, ದಿಸ್ ಈಸ್ ಯುವರ್ ವೆರಿ ವಂಡರ್ಫುಲ್ ಫ್ರೆಂಡ್. ಈ ಫ್ರೆಂಡು ಯಾವತ್ತೂ ನಿನಗೆ ನೋವು ಕೊಡಲ್ಲ. ಹಲ್ಲೆಲೂಯಾ. ಯಾವತ್ತೂ ನಿನ್ನನ್ನು ಹಾದಿ ತಪ್ಪಿಸಲ್ಲ. ಹಲ್ಲೆಲೂಯಾ. ಯಾವತ್ತೂ ನಿನ್ನನ್ನು ಪಾಪದ ಮಾರ್ಗಕ್ಕೆ ಕರ್ಕೊಂಡು ಹೋಗಲ್ಲ. ಹಲ್ಲೆಲೂಯಾ. ನಿನ್ನನ್ನು ಪಿಕ್ಚರಿಗೆ ಬಾ, ಸಿಗರೇಟ್ ಸೇದನ, ಅದು ಮಾಡೋಣ ಇದು ಮಾಡೋಣ ಅಂತ ಹೇಳಲ್ಲ ಈ ಫ್ರೆಂಡು. ಹಲ್ಲೆಲೂಯಾ. ಈ ಫ್ರೆಂಡು ನಿನ್ನ ಕಿಟ್ಟಿ ಪಾರ್ಟಿಗೆ ಕರೆಯಲ್ಲ. ಹಲ್ಲೆಲೂಯಾ. ಈ ಫ್ರೆಂಡು ನಿನ್ನನ್ನು ಬೇರೆ ಯಾವುದಾರ ಕಾರ್ಯಗಳನ್ನು ಮಾಡೋಣ ಎಂಬುದಾಗಿ ಬೇಡವಾದ ಸಂಗತಿಗಳಿಗೆ ಇದನ್ನು ನಿನ್ನನ್ನು ಕರ್ಕೊಂಡೋಗಲ್ಲ. ಹಲ್ಲೆಲೂಯಾ. ಇದು ನಿನ್ನನ್ನು ನಿತ್ಯ ಜೀವಕ್ಕೆ ನಡೆಸುತ್ತದೆ. ಹಲ್ಲೆಲೂಯಾ. ಇದನ್ನು ನಿನಗೆ ನಿತ್ಯವಾದ ಕಾರ್ಯಗಳಿಗೆ ನಡೆಸುತ್ತೆ. ನಿನ್ನನ್ನು ಒಳ್ಳೆ ಮನುಷ್ಯನಾಗಿ ಈ ಲೋಕದಲ್ಲಿ ಮಾಡುತ್ತೆ. ನಿನ್ನನ್ನು, ನಿನ್ನ ಸಂತತಿಯನ್ನು ಆಶೀರ್ವದಿಸುತ್ತೆ. ನಿನ್ನನ್ನು, ನಿನ್ನ ಸಂತತಿಯನ್ನು ಜೀವ ಕೊಡುತ್ತೆ. ನಿನ್ನನ್ನು, ನಿನ್ನ ಸಂತತಿಯನ್ನು ಯುಗಾಂತರಗಳವರೆಗೆ ನಿನ್ನ ದೇವರ ಪಾದ ಸನ್ನಿಧಾನಕ್ಕೆ ಒಪ್ಪಿಸುತ್ತೆ. ಹಲ್ಲೆಲೂಯಾ. ಇದಕ್ಕಿಂತ ಒಳ್ಳೆ ಫ್ರೆಂಡ್ ಇಲ್ಲ ನಮಗೆ. ಹಲ್ಲೆಲೂಯಾ. ನಿನ್ನ ಕಷ್ಟಗಳು ಬಂದಾಗ, ನಿನಗೆ ದುಃಖ ಬಂದಾಗ ನಿನಗೆ ಸಭಾಪಾಲಕರು ಪ್ರಾರ್ಥಿಸ್ಬೋದು, ನಿನ್ನ ಸಭೆಯಲ್ಲಿರುವಂಥವ್ರು ಪ್ರಾರ್ಥಿಸ್ಬೋದು. ಕೊನೆಯದಾಗಿ ನಿನಗೆ ಉಳಿಯೋದು ಇದೆ. ಹಲ್ಲೆಲೂಯಾ. ನೀನು ದೇವರ ವಾಕ್ಯದಿಂದ ತೆಗೆದುಕೊಳ್ಳುವಂಥ ತೀರ್ಮಾನಗಳು ನಿನ್ನ ಜೀವಿತವನ್ನು ಬದಲಾಯಿಸುವಂಥದ್ದಾಗಿರುತ್ತದೆ. ಹಲ್ಲೆಲೂಯಾ. ನಿನ್ನ ಆಯ್ಕೆಗಳು ಸರಿಯಾಗಿರಬೇಕು. ಇದೆಲ್ಲ ನಿನ್ನ ಜೀವಿತದಲ್ಲಿ ಆಗಬೇಕಂದ್ರೆ ನಿನ್ನ ಆಯ್ಕೆಗಳು ಮಾತ್ರ ಸರಿಯಾಗಿರುವಂಥ ಆಯ್ಕೆಗಳಾಗಿರಬೇಕು. ಅವಾಗಷ್ಟೇ ಎಲ್ಲ ನಿನ್ನ ಕಾರ್ಯಗಳು ಸರಿಯಾಗಿ ನಡೀತದೆ. ಹಲ್ಲೆಲೂಯಾ. ಸೊ ಕೊನೆಯದಾಗಿ ಒಂದು ವಾಕ್ಯವನ್ನು ಓದೋಣ. ರೋಮ 12ನೇ ಅಧ್ಯಾಯ 2ನೇ ವಚನ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹಲ್ಲೆಲೂಯಾ. ಸೊ ಇಲ್ಲಿ ಆಯ್ಕೆ ಆಯಿತು, ಈಗ ಕನ್ಕ್ಲೂಷನ್. ನೀನು ತೆಗೆದುಕೊಳ್ಳುವಂಥ ಆಯ್ಕೆ ನಿಮಗೆ ಬಿಟ್ಟಿದೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ. ಇಲ್ಲೂ ಕೂಡ ದೇವ್ರ ವಾಕ್ಯ, ಎಲ್ಲಿ ಕೂಡ ಚಾಯ್ಸ್ ಇದೆ. ಇಹಲೋಕದ ನಡವಳಿಕೆ ಇದೆ, ನೂತನ ಮನಸ್ಸಿನ ನಡವಳಿಕೆ ಇದೆ. ಅದಕ್ಕೆ ದೇವ್ರು ಇಲ್ಲಿ ತುಂಬ ಚೆನ್ನಾಗಿ ದೇವ್ರ ವಾಕ್ಯ ಹೇಳ್ತದೆ, ಇಹಲೋಕದ ನಡವಳಿಕೆನ ನೀನು ಏನು ಮಾಡಬೇಡ, ಅನುಸರಿಸ್ಬೇಡ. ಅನುಸರಿಸ್ಬೇಕಾ ಅನುಸರಿಸ್ಬಾರ್ದ? ಜೋರಾಗಿ ಹೇಳ್ರಿ. ಅನುಸರಿಸ್ಬೇಕಾ ಬೇಡ? ಅನುಸರಿಸ್ಬಾರ್ದು. ಇಹಲೋಕದ ನಡವಳಿಕೆಗಳಂದರೆ ನಮಗೆ ಗೊತ್ತಾಗುತ್ತಲ್ಲ, ನಮಗೆ ಗೊತ್ತಾಗುತ್ತೆ ತಾನೆ ಇದು ಇಹಲೋಕದ ಆತ್ಮಿಕವಾದದ್ದು ಅಂತ ನಮಗೆ ಗೊತ್ತಾಗುತ್ತಾ ಇಲ್ಲ? ಕೈ ಎತ್ತರಿ. ಯಾರಿಗೆ ಗೊತ್ತಾಗಲ್ಲ? ನನಗೆ ಗೊತ್ತಾಗಲ್ಲ ಸಿಸ್ಟರ್, ನನಗೆ ಆಮೇಲೆ ಒಂದು ಸ್ವಲ್ಪ ಹೇಳ್ಕೊಡ್ರಿ ಅದು ಹೆಂಗೆ ಅಂತ ಹೇಳಿ. ಗೊತ್ತಾಗುತ್ತಾ ಇಲ್ಲ? ಗೊತ್ತಾಗಲ್ಲ? ಗೊತ್ತಾಗುತ್ತೆ ಅಲ್ಲ? ಎಸ್, ನಮಗೆ ಗೊತ್ತಾಗ್ತತ್ತದು. ಯಾಕೆ ಹೇಳ್ರಿ? ನೀನು ದೇವ್ರ ವಾಕ್ಯವನ್ನು ನೀನು ಓದ್ತೀಯ, ನೀನು ದೇವರ ಪ್ರಸನ್ನತೆಯಲ್ಲಿ ಇದೆಯಾ, ನೀನು ದೇವರ ದೇಹ, ದೇವರ ರಕ್ತವನ್ನು ನೀನು ತಿಂತಾ ಇದೆಯಾ, ನಿನಗೆ ಗೊತ್ತಾಗ್ತತ್ತದು. ಅದು ಹೇಳ್ತತ್ತದು, ಇಲ್ಲ ಅದು ಮಾಡಬೇಡ, ಅದು ರಾಂಗ್ ಅದು ಅಂತ. ಅದಕ್ಕೂ ಮೀರಿ ನೀನು ಮಾಡ್ತೀಯ ಅಂತಂದ್ರೆ ಅದು ನಿನ್ನ ಮನಸ್ಸಾಕ್ಷಿ. ಆದಮ್ ಅವ್ವ ಕೂಡ ಅದಕ್ಕೂ ಮೀರಿ ಮಾಡಿದ್ರು. ದೇವ್ರು ಹೇಳಿದ್ರು ಅದು ತಿನ್ನಬೇಡ, ಫಿನಿಶ್ಡ್. ದೇವ್ರು ಹೇಳಿದ್ರು ಅದನ್ನು ತಿನ್ನಬೇಡ. ನೀನು ಎಷ್ಟೊಂದು ಕೊಟ್ಟಿನಲ್ಲ ನಿನಗೆ. ಆ್ಯಪಲ್ ಕೊಟ್ಟಿನಿ, ಮ್ಯಾಂಗೋ ಕೊಟ್ಟಿನಿ, ಹಲ್ಸಿನಣ್ಣು ಕೊಟ್ಟಿನಿ, ದಾಳಿಂಬೆ ಹಣ್ಣು ಕೊಟ್ಟಿನಿ, ಆಮೇಲೆ ಆರೆಂಜು, ಮೋಸಂಬಿ, ಬನಾನ ಎಲ್ಲ ಕೊಟ್ಟಿನಿ. ಅದು ತಿನ್ನು, ಆರಾಮಾಗಿರು, ಆರಾಮಾಗಿ ಓಡಾಡು, ಆರಾಮಾಗಿರು. ಹೆಂಡ್ತಿ ಕೊಟ್ಟಿದ್ದೀನಿ, ಸಂತೋಷವಾಗಿರು. ನೀನು ಇವಳೇನು ಮಾಡಿದ್ಲು? ಹೋಗಿ ಪುಸ್ತಕಂತ ಯಾರ ಮಾತು ಕೇಳ್ಬಿಟ್ಲು? ದೇವ್ರ ಮಾತಕ್ಕಿಂತ ಸೈತಾನ್ ಮಾತೇ ಮುಖ್ಯ ಆಗೋಯ್ತು.
ಇದು ಇಲ್ಲೂ ಹಂಗೆ ಆಗೋದು. ಪಾಸ್ಟ್ ಹೇಳೋ ಮಾತಕ್ಕಿಂತ ಅನ್ಯರು ಯಾರೋ ಹೇಳ್ತಾನೆ ನಿನ್ನ ಫ್ರೆಂಡು, ಏಯ್ ಬಿಡ ಅದೇನು, ಅದು ಕರೆಕ್ಟ್, ನನ್ನ ಫ್ರೆಂಡ್ ಹೇಳಿದ್ದು ರೈಟ್. ಪುಸ್ತಕಂತ ಓದ್ಲು ನೋಡ್ಬಿಟ್ಲಂತೆ, ತುಂಬ ಚೆನ್ನಾಗಿತ್ತಂತೆ. ಅದು ಏನಿತ್ತು, ಹೆಂಗಿತ್ತಂತೆ ರಮ್ಯವಾಗಿಯೂ ನೋಟಕ್ಕೆ ಏನಿತ್ತಂತೆ, ಅದು ಆಕರ್ಷಕವಾಗಿತ್ತಂತೆ. ಪಾಪ ಯಾವಾಗಲೂ ಹಂಗೆ ಇರ್ತತಿ. ಹೌದಾ? ನಾವೆಲ್ಲರೂ ಒಪ್ಕೊತೀವಿ, ಹೌದಾ ಅಲ್ಲ? ನಾನು ಒಪ್ಕೊತೀನಿ. ನಾನು ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಅಂದ್ರೆ ಅದು ನನ್ನ ಎಕ್ಸ್ಪೀರಿಯನ್ಸೇ. ಹಲ್ಲೆಲೂಯಾ. ಎಸ್, ಆಕರ್ಷಕವಾಗಿರ್ತತಿ, ನೋಡೋಕೆ ಚೆನ್ನಾಗಿರ್ತತಿ, ಮಸ್ತ್ ಇರ್ತತೆ. ಎಲ್ಲಿ ತನಕ ಮಸ್ತ್ ಇರ್ತತೆ? ಒಳಗೆ ಹೋಗ ತನಕ, ಯೇಸು ಸ್ವಾಮಿ ಕರಿಯ ತನಕ. ತಿನ್ಬಿಟ್ಟು ಏನು ಮಾಡಿಬಿಟ್ಲಂತೆ, ಗಂಡಂಗೆ ಕರೆದ್ಲಂತೆ ಬಾಯಲ್ಲಿ. ಏನು ಮಾಡಿದ್ಲಂತೆ, ಇದು ಭಾಳ ಚೆನ್ನಾಗೈತಿ, ತಿಂದು ನೋಡು, ನನಗೇನೋ ಒಂಥರ ಕಾಣಿಸ್ತೈತಿ ಇಲ್ಲಿ, ನನಗೆ ಇದು ಕೆಟ್ಟದು, ಇದು ಒಳ್ಳೆಯದು, ನಾನು ಸರಿ ಇಲ್ಲ, ನಾನು ನೆಕ್ಕೆಡಾಗಿದ್ದೀನಿ, ನನ್ನ ಮೈಯಲ್ಲಿ ಬಟ್ಟೆ ಇಲ್ಲ ಅಂತ ಗೊತ್ತಾಗ್ತೈತಿ ನನಗೆ. ನೀನು ಇದನ್ನು ತಿನ್ಬಿಟ್ರೆ ನಿನಗೂ ಗೊತ್ತಾಗ್ತೈತಿ. ಅದಕ್ಕೇನು ಮಾಡಿದ್ಲಂತೆ, ಪುಸ್ತಕಂತ ಕೊಟ್ಬಿಟ್ಲಂತ. ಅವನೇನು ಮಾಡ್ಬಿಟ್ನಂತೆ, ಗಬಕ್ಕಂತ ತಿನ್ಬಿಟ್ನಂತೆ. ನೋಡ್ರಿ, ಆಜ್ಞೆ ಕಮಾಂಡ್ ಯಾರಿಗೆ ಮಾಡಿದ್ದು? ದೇವ್ರಿಲ್ಲಿ ಮನುಷ್ಯನಿಗೆ, ಆದಾಮನಿಗೆ ದೇವ್ರು ಹೇಳಿದ್ದು ತಿನ್ಬೇಡ ಅಂತ. ತನ್ನ ಹೆಂಡ್ತಿನ ಸರಿಯಾಗಿ ನಡೆಸಲಿಲ್ಲ ಅವನಲ್ಲಿ. ಒಂದೆರಡು ಬಿಟ್ಟು ದೇವ್ರು ಹೇಳ್ಯಾರು ತಿನ್ಬೇಡ ಅಂತ, ತಪ್ಪು ಮಾಡಿ ದೂರ ನಿಂತ್ಕಂತ ಹೇಳಲಿಲ್ಲ ಅವನು. ಏನು ಮಾಡಿದ್ನಂತೆ, ಹಂಗೆ ಪುಸ್ತಕಂತ ಇಸ್ಕೊಂಡ್ಬಿಟ್ನಂತೆ. ಇಸ್ಕೊಂಡು ಅವನು ಕೂಡ ತಿನ್ನಂತೆ. ಯಾವಾಗ ಗೊತ್ತಾಯ್ತಿದು? ತಿಂದಿದ ತಕ್ಷಣ ಗೊತ್ತಾಯ್ತು. ಯಾವಾಗ ಗೊತ್ತಾಯ್ತು? ತಪ್ಪು ಮಾಡಿದ ತಕ್ಷಣ ಗೊತ್ತಾಕತ್ತೈತೆ, ನಾನು ಮಾಡಬಾರ್ದಿತ್ತು, ಇದೇನಿದು ತಪ್ಪು. ಮಾಡೋಕ್ಕಿಂತ ಮುಂಚೆ ಹೇಳಿದ್ರೆ ಇಲ್ಲ ದೇವ್ರು ನಿನಗೆ, ನಿನ್ನ ಕಿವಿಗೆ ಹೇಳಿದ್ರೆ ಇಲ್ಲ ದೇವ್ರು ನಿನಗೆ, ನಿನ್ನ ಮನಸ್ಸಿಗೆ ಹೇಳಿದ್ರೆ ಇಲ್ಲ ದೇವ್ರು ನಿನಗೆ, ಹೇಳಿದ್ರೆ ಇಲ್ಲ, ಹೇಳ್ತಾರ ಇಲ್ಲ ದೇವ್ರು. ಓಕೆ, ಒಪ್ಕೊಳ್ರಿ. ಈಗ ದೇವ್ರು ಹೇಳ್ತಾರ ಇಲ್ಲ? ಅದು ಯಾರು ಹೇಳೋದು ಗೊತ್ತಾ? ಪವಿತ್ರಾತ್ಮನ ಹೇಳೋದದು. ಅಂದರೆ ನೀನು ಪ್ರೀತಿಸಿ ಹೇಳೋದು, ಮಾಡಬೇಡ ಪ್ಲೀಸ್, ಇದನ್ನು ಮಾಡಬೇಡ ಪ್ಲೀಸ್, ಪ್ರೀತಿಸಿ ಹೇಳೋದು. ಈಗ ಕೃಪೆಯ ಕಾಲ, ದೇವ್ರು ಅದಕ್ಕೆ ಪ್ರೀತಿಯಿಂದ ಹೇಳೋದು, ಅದನ್ನು ತಿನ್ನಬೇಡ, ಇದನ್ನೆಲ್ಲ ತಿನ್ನು, ನಿನಗೆಲ್ಲ ಕೊಟ್ಟಿನಿ, ಅದು ಮಾಡಬೇಡ, ಅದು ತಪ್ಪು ಮಾಡಬೇಡ, ಅವ್ರ ಜೊತೆಗೆ ಸೇರಬೇಡ, ಅವ್ರ ಹಂಗೆ ಹಾಡಬೇಡ, ಅದನ್ನು ಮುಟ್ಟಬೇಡ, ಅದನ್ನು ತಿನ್ನಬೇಡ, ಹಂಗಿರಬೇಡ, ಹಿಂಗಿರಬೇಡ, ಎಲ್ಲ ಹೇಳ್ತಾರೆ ದೇವರು. ರೈಟ್? ಎಲ್ಲ ಹೇಳ್ತಾರೆ ದೇವರು. ಅವ್ರ ಬಗ್ಗೆ ಮಾತಾಡಬೇಡ. ಮಾತಾಡಿದ ತಕ್ಷಣ ಒಳಗೆ ಹರ್ಟ್ ಆಗ್ತಿರ್ತದೆ ನಮಗೆ, ನಾನು ಮಾತಾಡಬಾರ್ದಿತ್ತು, ಹೌದಾ ಅಂತತ. ಅವಾಗ ಅದೇನು ಗೊತ್ತಾ, ಪಶ್ಚಾತ್ತಾಪ. ಅದು ಮಾತಾಡಬಾರ್ದಿತ್ತು, ಹಂಗೆ ಅನ್ಕೊಂಡು ಮತ್ತೆ ಮಾತಾಡ್ತೀವಿ, ಹಂಗೆ ಅನ್ಕೊಂಡು ಮತ್ತೆ ಮಾಡ್ತೀವಿ, ಅನ್ಸ್ತದ ಒಳಗಡೆ, ನೋವಾಗುತ್ತೆ. ದೇವ್ರು ನೋವಿಸ್ಬಿಟ್ವೇನೋ, ದೇವ್ರ ನಾಮ ಮಹಿಮೆ ಪಡಿಸ್ಲಿಲ್ವೇನೋ, ನಾನು ಮಾತಾಡೋಂಥ ಮಾತಲ್ಲಿ ದೇವ್ರಿಗೆ ನೋವಾಗ್ಬಿಡ್ತೇನೋ. ಅದಕ್ಕೆ ದೇವ್ರ ಪ್ರೀತಿಯಿಂದ ಹೇಳೋದು, ಅದನ್ನು ತಿನ್ನಬೇಡ. ಸಿಂಪಲ್ ಆಗಿತ್ತು, ಸಿಂಪಲ್ ಲಾಜಿಕ್ ಇತ್ತು. ಬೇಡ ಬಿಟ್ಬಿಡು ಹೋಗ್ಲಿ ಅತ್ಲ, ನಾವು ಯಾಕೆ ತಿನ್ನೋಣ? ದೇವ್ರು ಹೇಳಿದ್ರೆ ಬೇಡ ಅನ್ಬೋದಿತ್ತು ಅವರು. ಅದೇ ತಿನ್ಬಿಟ್ರು. ತಿಂದಿದ ತಕ್ಷಣ ಗೊತ್ತಾಯಿತು ನಾವು ಹೆಂಗಿದ್ದೀವಿ, ನೇಕೆಡ್ ಆಗಿದ್ದೀವಿ. ಒಂದು ಹುಡುಗ ಒಬ್ಬರು ಸಭಾಪಾಲಕರಿಗೆ ಕೇಳಿದ, ಒಂದು ಕ್ವಶನ್ ಕೇಳಿದ, ಯಾಕೆ ದೇವರು ಮರಣವನ್ನು ಇಟ್ಟರು, ಸಾವನ್ನು ದೇವ್ರು ಯಾಕೆ ಕೊಟ್ಟರು? ದೇವ್ರು ತಾನೇ ಸೃಷ್ಟಿ ಮಾಡಿದ್ದು ಮನುಷ್ಯನ್ನ, ದೇವ್ರು ಯಾಕೆ ಸಾಯಿಸ್ಬೇಕಿತ್ತು ಅಂದಾಗ ಆ ಪಾಸ್ಟರ್ ತುಂಬ ಚೆನ್ನಾಗಿ ಅದಕ್ಕೆ ಆನ್ಸರ್ ಕೊಟ್ಟರು. ಯಾಕಂದರೆ ನಾನು ಪಾಪ ಮಾಡಿದ್ದೀನಿ, ಅದಕ್ಕೋಸ್ಕರ ದೇವರು ಮರಣವನ್ನು ಇಟ್ಟರು. ಆದಾಮನು ಅವಳು ಪಾಪ ಮಾಡಿದ್ರು, ಮರಣ ಸ್ಟಾರ್ಟ್ ಆಯಿತು. ಹಲ್ಲೆಲೂಯಾ. ಅಲ್ಲಿ ತನಕ ಮರಣ ಇರಲಿಲ್ಲ ರೀ, ಅಲ್ಲಿ ತನಕ ದೇವ್ರು ಚಾಯ್ಸ್ ಕೊಟ್ಟು ಕೈ ಬಿಟ್ರು ಅಷ್ಟೇ. ನೋಡೋಣ ಏನು ಮಾಡ್ತಾರೆ. ಈಗಲೂ ಅಷ್ಟೇ ದೇವರು ಈ ಕೃಪೆಯ ಕಾಲದಲ್ಲಿ ನೋಡೋಣ ಅಂತ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲೂ ಕೂಡ ದೇವ್ರು ಹೇಳ್ತಾ ಇದ್ದಾರೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ, ಪರಲೋಕಕ್ಕೆ ಸೇರಿದವರಾಗಿರ್ರಿ, ಆ ಭಾವಗಳನ್ನ ಹೊಂದ್ಕೊಳ್ರಿ, ಪರಲೋಕದ ಚಿತ್ತವನ್ನು ಮಾಡಲಿಕ್ಕೆ ಬಯಸ್ರಿ, ಯೇಸು ಸ್ವಾಮಿಯ ಗುಣಗಳನ್ನು ಹೊಂದ್ಕೊಳ್ರಿ, ತಂದೆಯಾದ ದೇವರ ಗುಣಗಳನ್ನು ಹೊಂದ್ಕೊಳ್ರಿ, ಪವಿತ್ರಾತ್ಮನ ಬಲವನ್ನು ಹೊಂದ್ಕೊಳ್ರಿ, ಆ ಸ್ವಭಾವವನ್ನು ನೀವು ಹೊಂದ್ಕೊಂಡು ನೀವು ಪರಲೋಕದ ಭಾವರಾಗಿರಿ. ಹಿಂಗಾದರೆ ಅಂದರೆ ದೇವರ ಚಿತ್ತಕ್ಕೆ ನೀನು ನಡೆದ್ರೆ, ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ.
ನಿಮಗೆ ಅನ್ನಿಸ್ತತೆ ಹೌದು ಇದು ತಪ್ಪು ಇದು ಸರಿ ಅಂತ ನಿಮಗೆ ಅನ್ನಿಸ್ತತೆ ಅಂದರೆ ನೀವು ಇಹಲೋಕದ ನಡವಳಿಕೆಯಲ್ಲಿ ನಡೀತಾ ಇಲ್ಲ. ದೇವರು ನಿಮಗೆ ಪರಲೋಕದ ಜ್ಞಾನವನ್ನು ಕೊಟ್ಟಿದ್ದಾನೆ. ಅದ್ರ ಪ್ರಕಾರ ದೇವ್ರು ಏನೇನು ಮಾಡ್ತಾರಂತೆ, ದೇವರ ಚಿತ್ತಕ್ಕನುಸಾರವ ಇದು ದೇವರ ಚಿತ್ತಕ್ಕನುಸಾರನಾ, ಇದು ಉತ್ತಮವಾಗೈತಾ, ಇದು ತಪ್ಪಾ, ಇದು ಸರಿನಾ, ಇದು ನಾನು ಮಾಡಬೇಕಾ ಮಾಡಬಾರ್ದು ಎಂಬುದಾಗಿ ನಾವು ಆಯ್ಕೆ ಮಾಡಿ ನಮ್ಮ ಜೀವಿತದಲ್ಲಿ ನಾವು ನಡೀತೀವಿ. ಹಲ್ಲೆಲೂಯಾ. ಇದನ್ನು ದೇವರು ಬಯಸ್ತಾ ಇದ್ದಾರೆ. ಆಯ್ಕೆ ಜೊತೆಗೆ ದೇವರು ನಮಗೆ ಪ್ರೀತಿಯಿಂದ ಕೆಲವೊಂದು ಕಿವಿ ಮಾತುಗಳನ್ನು ಕೂಡ ದೇವರು ಹೇಳಿದ್ದಾರೆ. ಇಹಲೋಕದ ನಡವಳಿಕೆನ ಅನುಸರಿಸಬೇಡ, ಪರಲೋಕದ ಭಾವವಾಗಿ ನೀನು ನಡೆಯುವುದಾದರೆ ನಿನಗೇನು ಮಾಡ್ತೀನಿ, ಉತ್ತಮವಾಗಿರುವಂಥದ್ದನ್ನು, ದೋಷವಿಲ್ಲದ್ದು ಯಾವುದು ಅಂತೇಳಿ ವಿವೇಚಿಸಿ ತಿಳ್ಕೊಳ್ಳುವಂಥ ಜ್ಞಾನವನ್ನು ದೇವ್ರು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ಕೊಟ್ಟಿದ್ದಾರಾ ದೇವರು? ಎಸ್. ಆಯ್ಕೆ ಮಾಡೋದು ನಿಮ್ಮ ಕೈಯಲ್ಲಿದೆ. ಯವನಸ್ತ್ರಿಗೆ ನಾನು ಹೇಳೋದಿಷ್ಟೇ, ಆಯ್ಕೆ ಮಾಡುವಾಗ ಸರಿಯಾಗಿ ಆಯ್ಕೆ ಮಾಡಿರಿ, ಜ್ಞಾನವಂತರಾಗಿ ಆಯ್ಕೆ ಮಾಡಿರಿ. ಬಿದ್ದು ಹೋಗುವಂಥದ್ದು ಇದೇ ಸಮಯ. ಮತ್ತು ಎದಳಕ್ಕೆ ಆಗಲ್ಲ ಕೆಲವೊಂದು ಸತಿ ಕೆಲವೊಬ್ಬರಿಗೆ, ಅದನ್ನು ರಿಕ್ಯಾಪ್ ಮಾಡ್ಕೊಳಕ್ಕೆ ಆಗಲ್ಲ. ನಿಮ್ಮ ಜೀವಿತವನ್ನು ನೀವೇ ಕಟ್ಕೋಬೇಕು. ಹಲ್ಲೆಲೂಯಾ. ಯಾವುದರಿಂದ ಕಟ್ಟಬೇಕು? ವಿದ್ಯಾಭ್ಯಾಸವನ್ನು ತಂದೆ ತಾಯಿ ಕೊಡ್ತಾರೆ, ತಂದೆ ತಾಯಿ ಕಟ್ತಾರೆ. ಅದನ್ನು ನಿನಗೇನು ಬೇಕು, ನಿನ್ನ ಶಾರೀರಿಕವಾಗಿರುವಂಥ ಸಂಗತಿಗಳನ್ನ ತಂದೆ ತಾಯಿ ದೇವ್ರು ನಿನಗೆ ಕೊಟ್ಟಿದ್ದಾರೆ. ತಂದೆ ತಾಯಿ ಅದನ್ನು ಕಟ್ತಾನೂ ಇದ್ದಾರೆ. ಕಟ್ತಾ ಇದ್ದೀರಾ? ಹಲ್ಲೆಲೂಯಾ. ಎಸ್, ನಾವು ಕಟ್ತಾ ಇದ್ದೀವಿ. ಆದರೆ ಆತ್ಮಿಕವಾಗಿ ಕಟ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಯಾಕಂದರೆ ನೆಕ್ಸ್ಟ್ ಮುಂದಿನ ಸಂತತಿಗೆ, ಮುಂದಿನ ಸಂತಾನಕ್ಕೆ ನೀನು ಆಶೀರ್ವಾದವಾಗಿರಬೇಕು. ಹಲ್ಲೆಲೂಯಾ. ಸೊ ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ನೀವು ತೆಗೆದುಕೊಳ್ಳುವಂಥ ಆಯ್ಕೆ, ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಇಹಲೋಕದ ಆಗಿರಲಾರದೆ ಪರಲೋಕದ ಭಾವಕ್ಕೆ ಸಂಬಂಧಪಟ್ಟದ್ದಾಗಿರಲಿ. ಹಲ್ಲೆಲೂಯಾ. ಆ ತೀರ್ಮಾನದೊಂದಿಗೆ ಇನ್ಮುಂದೆ ಎಲ್ಲ ಪ್ರಾಪಂಚಿಕವಾದ ಸಂಗತಿಗಳಲ್ಲೇ ಮುಂದೆ ಇಟ್ಟು ನೀವು ನಡೆಯುವಂಥ ಹಾದಿಯಲ್ಲಿ ಇದು ಸರಿನಾ ಇದು ತಪ್ಪ ಎಂಬುದಾಗಿ ಆಯ್ಕೆಗಳನ್ನು ಮಾಡ್ತಾ ಅಂತ್ಯಕಾಲದಲ್ಲಿ ನಿಮ್ಮ ಜೀವಿತವನ್ನು ದೇವರಿಗೋಸ್ಕರ ಒಪ್ಪಿಸ್ಕೊಡ್ರಿ.